ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ for chemistry classes. This is Mr. Balesh Deganati, and we have studied 3 classes on the chapter structure of atom. So this is our 4th class. Welcome you all again. Right. So now last class in study ಮಾಡಿದೀವಿ ನೋಡ್ರಿ. We have studied with what? Wave nature of radiation, wave nature of electromagnetic radiation. So electromagnetic radiation ಅಂತಂದ್ರೆ ಏನು? ಅದು ವೇವ್ ನೇಚರ್ ಇರುತ್ತೆ, ಅದಕ್ಕೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು, ವೇವ್ ಲೆಂತ್, ಫ್ರೀಕ್ವೆನ್ಸಿ, ರಿಲೇಷನ್ಶಿಪ್ಸ್ ಏನೇನು, ಆಲ್ ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತಂದರೆ ಬೇಸ್ಡ್ ಆನ್ ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ದೇರ್ ಆರ್ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಅವ್ರನ್ನೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ವಿತ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಫ್ರೀಕ್ವೆನ್ಸಿ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಅವ್ರನ್ನ ಅರೇಂಜ್ಮೆಂಟ್ ಮಾಡೋದಕ್ಕೆ ಏನಂತಾರೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ವಿ ಹ್ಯಾವ್ ಸ್ಟಡಿಡ್ ವಾಟ್? ಲಿಮಿಟೇಷನ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ರೇಡಿಯೇಷನ್, ಲೈಟ್ದು ಒಂದು ವೇವ್ ಪ್ರಾಪರ್ಟಿ ಮಾತ್ರ ಅದು ಫೋಕಸ್ ಮಾಡುತ್ತೆ. ಇಟ್ ವಿಲ್ ಎಂಫಸೈಸ್ ಓನ್ಲಿ ಆನ್ ದ ವೇವ್ ಪ್ರಾಪರ್ಟಿ. ಸೊ ದೇರ್ ಫೋರ್ ಅದು ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿಯಿಂದ ನಮಗೆ ಯಾವ್ಯಾವ ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡ್ಬೋದು, ಅದರಿಂದ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಎಕ್ಸ್ಪ್ಲನೇಷನ್ ಮಾಡ್ಬೋದು, ಬಟ್ ನಾಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಮತ್ತು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ದೇರ್ ಫೋರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿದು ಡಿಮೆರಿಟ್ ಏನೇನಪ್ಪ ಅಂತಂದರೆ ಇಟ್ ವಿಲ್ ನಾಟ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಆ್ಯಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಆಮೇಲೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಂದರೆ ಏನು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು ಅಂತ ಅದನ್ನು ಕಲ್ತಿದ್ದೀವಿ. ಬಟ್ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿರೋದು ಯಾವುದು? ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ದ್ಯಾಟ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್, ರೈಟ್? ನಾವು ಇನ್ ದಿಸ್ ಕ್ಲಾಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ನೋಡೋಣ ಇನ್ನೊಂದ್ಸಲ, ಯಾಕಂದರೆ ಅದರ ಮೇಲೆ ನಾನು ನ್ಯೂಮರಿಕಲ್ ಸಾಲ್ವ್ ಮಾಡೋವಿದ್ದೀನಿ, MCQ ಸಾಲ್ವ್ ಮಾಡೋವಿದ್ದೀನಿ, ಯಾವ್ಯಾವ ಫಾರ್ಮುಲಾ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ರಿವೈಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಒನ್ಸ್ ಅಗೇನ್ ಆ್ಯಂಡ್ ಹೌ ಇಟ್ ಈಸ್ ಹೆಲ್ಪಿಂಗ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಆ್ಯಂಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ನೋಡೋಣ ಇನ್ನೊಂದ್ಸಲ. Okay, right. So according to Planck's quantum theory, first ಏನು ಹೇಳುತ್ತೆ ಅದು? ಒಂದು ಪರ್ಟಿಕ್ಯುಲರ್ ಬಾಡಿ ಎನರ್ಜಿಯನ್ನು ಎಮಿಟ್ ಮಾಡಬೇಕಾಗಿತ್ತಂದರೆ ಅದು ಕಂಟಿನ್ಯೂಸ್ ಆಗಿ ಮಾಡಲ್ಲ, ಅದು ಡಿಸ್ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಆ್ಯಂಡ್ ಎವ್ರಿ ಟೈಮ್ ಇಟ್ ಈಸ್ ಎಮಿಟಿಂಗ್ ಎನರ್ಜಿ, ಇಟ್ ಈಸ್ ಎಮಿಟಿಂಗ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ, ಆ್ಯಂಡ್ ಎವ್ರಿ ಪ್ಯಾಕೆಟ್ ಆಫ್ ಎನರ್ಜಿ ಈಸ್ ಕಾಲ್ಡ್ ಆಸ್ ಕ್ವಾಂಟಮ್. ಅದರ ಪ್ಲೂರಲ್ ಫಾರ್ಮಿಗೆ ಏನಂತಾರೆ? ಕ್ವಾಂಟಾ. ಅದು ಲೈಟ್ ಎನರ್ಜಿ ಆಗಿದ್ರೆ ಏನಂತಾರೆ? ಫೋಟಾನ್. ಸೊ ದೇರ್ ಫೋರ್ ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? ಎನರ್ಜಿ ಈಸ್ ಎಮಿಟೆಡ್ ಆರ್ ಅಬ್ಸಾರ್ಬ್ಡ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ. ಆ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿಗೆ ಏನಂತಾರ? ಹೇಳಿದ್ದೀನಿ ನಿನ್ನೆ, ದಟ್ ಈಸ್ ಕ್ವಾಂಟಮ್. ಪ್ಲೂರಲ್ ಫಾರ್ಮ್ ಏನಾಗುತ್ತೆ? ಕ್ವಾಂಟಾ. ಅದೇ ಲೈಟ್ ಎನರ್ಜಿ ಬಗ್ಗೆ ನೀವು ಮಾತಾಡ್ತಾ ಇತ್ತಂದ್ರೆ ಲೈಟ್ ಎನರ್ಜಿಯಲ್ಲಿ ಇರುವಂಥ ಪ್ಯಾಕೆಟ್ ಆಫ್ ಎನರ್ಜಿಗೆ ಏನಂತಾರ? ಫೋಟಾನ್. ಬೋತ್ ಫೋಟಾನ್ ಆಸ್ ವೆಲ್ ಆಸ್ ಕ್ವಾಂಟಮ್ ಆರ್ ಸೇಮ್. ಓಕೆ, ಫೈನ್. ಪಾಯಿಂಟ್ ನಂಬರ್ 2 ಏನು? ಆ ಪರ್ಟಿಕ್ಯುಲರ್ ಫೋಟಾನ್ ಟ್ರಾವೆಲ್ ಆಗ್ತಾ ಇರೋಂಥ ಒಂದು ರೇಡಿಯೇಷನಲ್ಲಿ ಎನರ್ಜಿ ಎಷ್ಟು ಕ್ಯಾರಿ ಆಗಿದೆ ಅನ್ನೋದು ಫ್ರೀಕ್ವೆನ್ಸಿ ಆಫ್ ದಟ್ ರೇಡಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇ ಪಾಯಿಂಟ್ ಏನು? ದ ಎನರ್ಜಿ ಆಫ್ ದ ರೇಡಿಯೇಷನ್ ಕ್ಯಾರಿಂಗ್ ದ್ಯಾಟ್ ಫೋಟಾನ್, ಅಂದರೆ ಎನರ್ಜಿ ಆಫ್ ದಟ್ ಫೋಟಾನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ರೇಡಿಯೇಷನ್. ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದಟ್ ರೇಡಿಯೇಷನ್. ಸೊ ದೇರ್ ಫೋರ್ ನಾವೇನು ಬರಿಬೋದು ಈಗ? Therefore, we can write that E is equal to H into nu anta ಬರಿತೀವಿ. Where H is what? Where H is Planck's constant. Where H is Planck's constant. ಈ Planck's constant ವ್ಯಾಲ್ಯೂ ಏನು? Planck's constant ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ 6.626 into 10 raised to minus 27 ergs or 6.626 into 10 raised to minus 34 joule. This is because every 1 erg is 10 raised to minus 7 joule. Right. So this is point number 2. Now point number 3 ಏನ್ರಿ? ಯಾವುದೇ ಬಾಡಿಯಿಂದ ಎನರ್ಜಿ ಏನು ಎಮಿಟ್ ಆಗಿರುತ್ತೆ ಅದು ಯಾವತ್ತೂ ಎಚ್ ನ್ಯೂ ಇರುತ್ತೆ. ಆ್ಯಂಡ್ ಎಚ್ ನ್ಯೂ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ
n. h nu can be multiplied by what? n. Andre energy emitted or absorbed, energy emitted or absorbed is always integral multiple of h into nu. Andre ಏನ್ರಿ n is always what? 1 2 3 4 ಹಿಂಗಿರ್ಬೋದು. ಯಾವುದೇ ಫ್ರಾಕ್ಷನ್ ಅಥವಾ ಡೆಸಿಮಲ್ ಇರೋದಿಲ್ವಾ? ಝೀರೋನು ಇರೋದಿಲ್ವಾ? ಓಕೆನಾ? ಝೀರೋನು ಇರೋದಿಲ್ಲ. ಸೊ ದೇರ್ ಫೋರ್ ಎನ್ ಕ್ಯಾನ್ ಬಿ 1 2 3 4 ಬಟ್ ನಾಟ್ 1.1 2.3 4.9 6.7 ಈ ಥರ ಏನೂ ಇರೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಎನರ್ಜಿ ಒಂದು ಎಮಿಟ್ ಆಗಿತ್ತಪ್ಪ ಅಂದರೆ 10 ಇಂಟು ಎಚ್ ನ್ಯೂ ಎಮಿಟ್ ಆಗಿರ್ಬೋದು, 100 ಇಂಟು ಎಚ್ ನ್ಯೂ ಎಮಿಟ್ ಆಗಿರ್ಬೋದು, ಬಟ್ ನಾಟ್ ಎನಿ ಅದರ್ ಫ್ರಾಕ್ಷನ್ ಆರ್ ಡೆಸಿಮಲ್. ಕ್ಲಿಯರ್? ರೈಟ್. ಆಮೇಲೆ ಈ ರೇಡಿಯೇಷನ್ ಏನಿರುತ್ತಲ್ವಾ, ದಿಸ್ ಪರ್ಟಿಕ್ಯುಲರ್ ಫೋಟಾನ್, ಆ ರೇಡಿಯೇಷನಲ್ಲಿ ಏನು ಫೋಟಾನ್ ಇರುತ್ತೆ ಅಥವಾ ಕ್ವಾಂಟಮ್ ಆಫ್ ಎನರ್ಜಿ ಏನಿರುತ್ತೆ, will be carried in what? The radiation. That particular radiation will always move with what? Velocity of light. The energy is transferred with the speed of light. What is that? Adanna C anta helthivi ನಾವು. That is moving with 3 into 10 raised to 8 meters per second. A photon is traveling in the radiation with the speed of light. Is that clear? So these are all the points that we have studied for Planck's quantum theory yesterday. Illi important formula enen nodri. Important formula for us, E is equal to h into nu. And this E into h into nu can be E is equal to n into h into nu. Frequency ಕೊಟ್ಟು energy ಕೇಳಿದ್ರೆ ಈ ಫಾರ್ಮುಲಾ. ಅದೇ ಒಂದು ವೇಳೆ ಕೆಲವೊಂದ್ಸಲ ವೇವ್ ಲೆಂತ್ ಕೊಡ್ತಾರ. So you know that E is equal to h into nu ಬರೀತೀರಿ. ಬಟ್ ವೇವ್ ಲೆಂತ್ ಕೊಟ್ರ ಆ ಫ್ರೀಕ್ವೆನ್ಸಿಯನ್ನ ವೇವ್ ಲೆಂತ್ ಆಗಿ ಕನ್ವರ್ಟ್ ಮಾಡ್ರಿ. ಹೆಂಗ? E is equal to h into c by lambda, because nu is equal to c by lambda. ನಿನ್ನೆ ನೋಡಿದಿರಿ ನೀವು the other class you have seen nu is equal to c into lambda. So ಫ್ರೀಕ್ವೆನ್ಸಿಯಲ್ಲಿ ಕೊಟ್ಟಿದ್ರೆ ಈ ಫಾರ್ಮುಲಾ, ಲ್ಯಾಂಬ್ಡಾ ಕೊಟ್ಟಿದ್ರೆ ಈ ಫಾರ್ಮುಲಾ. These are important to calculate energy of photon. Okay, right. With this we can next go to see now how exactly e particular Planck's quantum theory ಏನಿದೆ, it is helping us to understand about what? It is helping us to understand about what? Black body radiation and photoelectric effect. So in the black body radiation, let me consider that this is a particular black body. ಇದು ಒಂದು ಬ್ಲ್ಯಾಕ್ ಬಾಡಿ ಅನ್ಕೊಳ್ಳೋಣ. ಓಕೆನಾ? ಇದು ಒಂದು ಬ್ಲ್ಯಾಕ್ ಬಾಡಿ. ಈ ಬ್ಲ್ಯಾಕ್ ಬಾಡಿಗೆ ನೀವೀಗ ಏನು ಮಾಡಿದಿರಿ? ಹೀಟ್ ಮಾಡಿದಿರಿ. ಹೈಯರ್ ಟೆಂಪ್ರೇಚರ್ಗೆ ಹೀಟ್ ಮಾಡಿದಿರಿ. ಇಫ್ ಯು ಹೀಟ್ ಇಟ್ ಅಟ್ ಹೈಯರ್ ಟೆಂಪ್ರೇಚರ್ ಏನಾಗುತ್ತೆ? ಈ ಪರ್ಟಿಕ್ಯುಲರ್ ಇದರಲ್ಲಿರುವಂಥ ಆಟಮ್ ಏನಾಗುತ್ತೆ? ಆಸಿಲೇಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ಹೀಟ್ ಎನರ್ಜಿ ಈಸ್ ಲೆಸ್ ಅನ್ಕೊಳ್ಳೋಣ ಸ್ಟಾರ್ಟಿಂಗ್. ಹೀಟ್ ಎನರ್ಜಿ ಈಸ್ ಲೆಸ್ ಅನ್ಕೊಳ್ಳೋಣ ಸ್ಟಾರ್ಟಿಂಗ್. ಅವಾಗ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಆಸಿಲೇಟ್ ಆಗೋವಾಗ ಏನು ಮಾಡ್ತದ? ಎನರ್ಜಿಯನ್ನು ಎಮಿಟ್ ಮಾಡ್ತದ. ಎಷ್ಟು ಎನರ್ಜಿ ಎಮಿಟ್ ಮಾಡಿರ್ತದ? ಯಾವ ಲೆಸ್ ಎನರ್ಜಿ ತೊಗೊಂಡಿರ್ತದ ಅಷ್ಟು ಎನರ್ಜಿ ಎಮಿಟ್ ಮಾಡ್ತದೆ. ಎನರ್ಜಿ ಯಾವ ಫಾರ್ಮ್ನಲ್ಲಿ ಎಮಿಟ್ ಆಗ್ತದ? ರೇಡಿಯೇಷನ್ ಫಾರ್ಮಲ್ಲಿ ಎಮಿಟ್ ಆಗ್ತದ. ಆ ರೇಡಿಯೇಷನ್ಗೆ ಫ್ರೀಕ್ವೆನ್ಸಿ ಏನಿರ್ತದ? ಫ್ರೀಕ್ವೆನ್ಸಿ ಲೆಸ್ ಇರ್ತದ. ಯಾಕಂತಂದರೆ ಅದು ಲೆಸ್ ಎನರ್ಜಿ ತೊಗೊಂಡಿದೆ, ಲೆಸ್ ಎನರ್ಜಿ ಎಮಿಟ್ ಮಾಡ್ತಾ ಇದೆ. ಸೊ ಲೆಸ್ ಫ್ರೀಕ್ವೆನ್ಸಿ ಎಮಿಟ್ ಮಾಡ್ತಾ ಇದೆ. ಬಿಕಾಸ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಹೌದಲ್ವಾ? If less energy is emitted, less frequency is emitted. So we know that in the visible region, ನಮಗೆ ಏನು ಗೊತ್ತಿದೆ? ವಿಬ್ಗ್ಯಾರ್ ಅನ್ನೋ ಒಂದು ಸಿನಾನಿಮ್ ಗೊತ್ತಿದೆ. I mean we have got ವಿಬ್ಗ್ಯಾರ್ ಅನ್ನುವಂಥ ಒಂದು ಟರ್ಮ್ ಗೊತ್ತಿದೆ. where we can figure out these are all the colors in the increasing order of wavelength or decreasing order of the frequency. So decreasing order of the frequency ಅಂದ್ರೆ least frequency ಇರೋದು ಯಾವುದಕ್ಕೆ? least frequency ಇರೋದು ಯಾವುದಕ್ಕೆ? ರೆಡ್ಗೆ. ಅಂದರೆ least energy ಇರೋದು ರೆಡ್ಗೆ. ಸೊ ಸ್ಟಾರ್ಟಿಂಗ್ ನೀವು ಲೆಸ್ ಎನರ್ಜಿ ಕೊಟ್ಟಿರ್ತೀರಿ, ಅದು ಲೆಸ್ ಎನರ್ಜಿ ಎಮಿಟ್ ಮಾಡ್ತಾ ಇರುತ್ತೆ. ದೇರ್ ಫೋರ್ ಅದು ರೇಡಿಯೇಷನ್ ಎಮಿಟ್ ಮಾಡುವಾಗ ನಮ್ಗೆ ಏನು ಅನಿಸುತ್ತೆ? ಅದು ರೆಡ್ ಕಲರ್ ಇದೆ. ಇಸ್ ದ್ಯಾಟ್ ಕ್ಲಿಯರ್? ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಫಸ್ಟ್ ಎಮಿಟ್ ಮಾಡುವಾಗ ಒಂದು ನಾವು ಐರನ್ ರಾಡ್ ತೊಗೊಂಡಿದ್ವಿ. ಅದು ಹೀಟ್ ಮಾಡಿದಾಗ ಫಸ್ಟ್ ಯಾವ ಕಲರ್ ಎಮಿಟ್ ಮಾಡಿತು? ರೆಡ್. ಬಿಕಾಸ್ ರೆಡ್ ಹ್ಯಾಸ್ ಗಾಟ್ ಲೆಸ್ ಎನರ್ಜಿ, ಲೆಸ್ ಫ್ರೀಕ್ವೆನ್ಸಿ. ನೀವು ಜಾಸ್ತಿ ಹೀಟ್ ಮಾಡಿದ್ರಿ. ಈಗ ಸಪೋಸ್ ಇಫ್ ಯು ಹೀಟ್ ಇಟ್
ಮೋರ್. ಜಾಸ್ತಿ ಹೀಟ್ ಮಾಡಿದರೆ ಏನಾಗ್ತದೆ ಈಗ, ಅದೇ ಪರ್ಟಿಕ್ಯುಲರ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇರುವಂಥ ಅದೇ ಪರ್ಟಿಕ್ಯುಲರ್ ಆಟಮ್ ಇನ್ನೂ ಜಾಸ್ತಿ ಆಸಿಲೇಟ್ ಆಗುತ್ತೆ. ಈಗ ಅದು ಎಮಿಟ್ ಮಾಡುವಂಥ ಎನರ್ಜಿ ಏನಾಗಿರುತ್ತೆ, ಹೈ ಇರುತ್ತೆ. ಈಗ ಅದು ಎಮಿಟ್ ಮಾಡಿರೋವಂಥ ರೇಡಿಯೇಷನ್ದು ಫ್ರೀಕ್ವೆನ್ಸಿ ಕೂಡ ಹೈ ಇರುತ್ತೆ. ರೇಡಿಯೇಷನ್ದು ಫ್ರೀಕ್ವೆನ್ಸಿ ಜಾಸ್ತಿ ಆತಂತಂದರೆ ಫ್ರೀಕ್ವೆನ್ಸಿ is decreasing in this direction. So in this direction frequency is increasing. Frequency ಈ ಡೈರೆಕ್ಷನ್ ಆಗಿ ಇನ್ಕ್ರೀಸ್ ಆದ್ರೆ ಅದು ರೆಡ್ ನಿಂದ ಈಗ ಏನಾಗುತ್ತೆ, ಅದು ಯೆಲ್ಲೋ ಆಗುತ್ತೆ. Now it will be giving us yellow color. This is the explanation which we can give by Planck's quantum theory for black body radiation. ಇನ್ನೂ ಹೆಚ್ಚು ಹೀಟ್ ಮಾಡಿದಿರಿ ಅಂತಂದ್ರೆ it is going to give us photon of higher frequency, that is of blue or violet. So this is how every time it is giving us different color because it is emitting different radiation of different frequency. Okay na? Right. So that is about black body radiation. Amele, let us check for what? Photoelectric effect. Photoelectric effect kuda heltini kelri. I have told you yesterday also this one. I am going to tell you once again about this one. In the photoelectric effect, what has happened? ನೀವು ಒಂದು ರೇಡಿಯೇಷನ್ ಅನ್ನು ಕೊಟ್ರಿ, ಅದಕ್ಕೆ ಯಾವುದಕ್ಕೆ, ಒಂದು ಎಲೆಕ್ಟ್ರಾನ್. ಇದನ್ನ ಏನಂತ ತಗೊಂಡಿರಿ, ಒಂದು ಮೆಟಲ್ ತಗೊಂಡಿದ್ದೀರಿ. ಆ ಮೆಟಲ್ಗೆ ಒಂದು ರೇಡಿಯೇಷನ್ ಕೊಟ್ರಿ, ರೈಟ್. ಆ ರೇಡಿಯೇಷನ್ಗೆ ಯಾವುದೇ ಒಂದು ರೇಡಿಯೇಷನ್ನು ಎಲೆಕ್ಟ್ರಾನನ್ನು ಎಮಿಟ್ ಮಾಡೋದಿಲ್ಲ. ಎಲೆಕ್ಟ್ರಾನ್ ಎಮಿಟ್ ಮಾಡಬೇಕಂದ್ರೆ ಈ ರೇಡಿಯೇಷನ್ ಏನಿರಬೇಕು, ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇರಬೇಕು. ಆ ಮಿನಿಮಮ್ ಫ್ರೀಕ್ವೆನ್ಸಿಗೆ ಏನಂತಾರ, ದಿಸ್ ಮಿನಿಮಮ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ವಾಟ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ಎಲೆಕ್ಟ್ರಾನ್ ಎಮಿಟ್ ಮಾಡುತ್ತೆ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಸಂಬಂಧಪಟ್ಟಂತ ಎನರ್ಜಿಗೆ ಏನಂತಾರ್ರಿ, ಎನರ್ಜಿ ಈಸ್ ಈಕ್ವಲ್ ಟು ವಾಟ್ ನಾವು, h into nu naught. This is the energy which is required to remove the electron out. ಅಂದ್ರೆ ಇದಕ್ಕೆ ಏನಂತಾರ, ವರ್ಕ್ ಫಂಕ್ಷನ್. Is that clear? Work function. What is work function? The minimum amount of energy required to emit the electron out. Okay na? Right. So next time ನೀವೇನು ಮಾಡಿದ್ರಿ ಈಗ, next time if you increase the frequency, ಈಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇತ್ತಾ, ಸೊ ನೆಕ್ಸ್ಟ್ ಟೈಮ್ ಏನು ಮಾಡಿದ್ರಿ, ಇಫ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ, ಏನು ಮಾಡಿದ್ರಿ, ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸ್ ಮಾಡಿದ್ರಿ. ಸೊ ದೇರ್ ಫೋರ್ ಅವಾಗ ನೀವು ಕೊಟ್ಟಿರುವಂಥ ಎನರ್ಜಿ ಏನೀಗ, h into nu ಆಯಿತು. h into nu naught ಇದ್ದದ್ದು h into nu ಆಯ್ತು ಈಗ. ಸೊ ಇದನ್ನು E1 ಅಂತ ತಗೋದ್ರಿ, ಇದು E2 ಅಂತ ತಗೋರಿ. ಸೊ ಆಟೋಮೆಟಿಕಲಿ E2 ಈಸ್ ಮೋರ್ ದ್ಯಾನ್ E1. ಯಾಕೆ, ಬಿಕಾಸ್ ನ್ಯೂ ಈಸ್ ಮೋರ್ ದ್ಯಾನ್ nu naught. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರಿ, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡೋದ್ರಿಂದ E2 would be more than E1. Is that clear? So now ಈಗೇನಾಯ್ತು, E2 minus E1. So what will be E2 minus E1? What is E2? ಈಗ ನೀವು ಕೊಟ್ಟಿರುವಂಥ ಎನರ್ಜಿ, ವಾಟ್ ಈಸ್ h nu naught, ಎಲೆಕ್ಟ್ರಾನ್ ಅನ್ನ ಎಮಿಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ಇದು ನೀವು ಕೊಟ್ಟಿರುವಂಥ ಎನರ್ಜಿ. ನೆಕ್ಸ್ಟ್ ಟೈಮ್ ಇನ್ಕ್ರೀಸ್, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ ನೀವು ಎಷ್ಟು ಎನರ್ಜಿ ಕೊಡ್ತಿರೋದಕ್ಕೆ, ಎಷ್ಟು ಎನರ್ಜಿ ಕೊಡ್ತೀರಿ, h nu ಕೊಡ್ತೀರಿ. ಅಂದರೆ ಎಲೆಕ್ಟ್ರಾನನ್ನು ಎಮಿಟ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕೋ ಅದಕ್ಕಿಂತ ಹೆಚ್ಚು ಎನರ್ಜಿ ಕೊಟ್ರಿ, ಅದಕ್ಕಿಂತ ಬೇರೆ ಫೋಟಾನ್ ಬಂತು ವಿತ್ ಹೈ ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಬಂತು. ಆವಾಗ ಒಂದು ಪರ್ಟಿಕ್ಯುಲರ್ ವರ್ಕ್ ಫಂಕ್ಷನ್ ಕೊಟ್ರಿ ಅಂತಂದ್ರೆ, ಇಫ್ ಯು ಗಿವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್, ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ. ಅದಕ್ಕಿಂತ ಜಾಸ್ತಿ ಎನರ್ಜಿ ಕೊಟ್ರಿ ಅಂತಂದ್ರೆ, ಸೊ ನೀವು ಜಾಸ್ತಿ ಎನರ್ಜಿ ಕೊಟ್ರಿ, ಎಷ್ಟು, h nu minus h naught ಕೊಟ್ರಿ. ಅಂದರೆ ಅದೇನು ಜಾಸ್ತಿ ಎನರ್ಜಿ ಕೊಟ್ಟಿರ್ತಿರಲ್ಲ, ದ್ಯಾಟ್ ವಿಲ್ ಗೆಟ್ ಕನ್ವರ್ಟೆಡ್ ಟು ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದ್ರೆ ಏನು, ಎಲೆಕ್ಟ್ರಾನ್ ಎಮಿಟ್ ಆಗಿ ಹೊರಗಡೆ ಹೋಗ್ತದಲ್ಲ ಅದು. ದಿಸ್ ಈಸ್ ವಿತ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಸೊ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಎಷ್ಟಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ನೀವು ಎಷ್ಟು ಕೊಟ್ಟಿರಿ ಮೈನಸ್ ಎಷ್ಟು ಬೇಕಾಗ್ಯದ ಎಮಿಟ್ ಮಾಡ್ಲಿಕ್ಕೆ, ಎಷ್ಟು ಬೇಕಾಗ್ಯದ. ಇಸ್ ದ್ಯಾಟ್ ಕ್ಲಿಯರ್? ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ರಿ, ಒಂದು ಎಲೆಕ್ಟ್ರಾನ್ ಹೊರಗೆ ಬರಲಿಕ್ಕೆ ಒಂದು 10 ಜೂಲ್, ಜಸ್ಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಎಲೆಕ್ಟ್ರಾನ್ ಹೊರಗಡೆ ಬರಲಿಕ್ಕೆ ಮೆಟಲ್ನಿಂದ 10 ಜೂಲ್ ಬೇಕು. ಸೊ ನೀವು 10 ಜೂಲ್ ಕೊಟ್ರಿ ಅಂತ, 11 ಜೂಲ್ ಕೊಟ್ರಿ ಅಂದ್ರೆ ಎಲೆಕ್ಟ್ರಾನ್ ಹೊರಗಡೆ ಬರ್ತದೆ. 20 ಜೂಲ್ ಕೊಟ್ರಿ ಅಂತಂದ್ರೆ 10 ಜೂಲು ಎಲೆಕ್ಟ್ರಾನ್ ಹೊರಗಡೆ ಬರ್ಲಿಕ್ಕೆ ಯೂಸ್ ಆಯಿತು. ಇನ್ನು ಎಕ್ಸ್ಟ್ರಾ 10 ಜೂಲು ಆ ಎಲೆಕ್ಟ್ರಾನ್ ಜೊತೆ ಇರ್ತದೆ. ಅದು ಆ ಎಲೆಕ್ಟ್ರಾನ್ ಅದನ್ನು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಕೋತದೆ. So therefore kinetic energy, maximum kinetic energy that the electron can possess, which is emitted out, is difference between electron energy that is given minus
the energy that is required, that is work function. ಅರ್ಥ ಆಯ್ತಾ? Right. This is what we have studied yesterday. So now coming to this point. On increasing the intensity of the light. ಮತ್ತೊಂದು ಪಾಯಿಂಟ್ ಏನು ಕಲ್ತ್ವಿ ನಾವು ನಿನ್ನೆ? On increasing the intensity of light of a given frequency, ಏನಾಗುತ್ತೆ? The number of photons striking the surface is increased. ಇಲ್ಲೇ ನೋಡ್ರಿ, ಈ ಒಂದು ಪರ್ಟಿಕ್ಯುಲರ್ ಮೆಟಲ್ ಇದೆ, ಈ ಒಂದು ಪರ್ಟಿಕ್ಯುಲರ್ ಮೆಟಲ್ ಇದೆ, ಇದರ ಮೇಲೆ ಏನು ಮಾಡಿದ್ರಿ ನೀವು? ಈಗ ರೇಡಿಯೇಷನ್ ಕೊಡ್ತಾ ಇದ್ದೀರಿ. ಯಾವ ರೇಡಿಯೇಷನ್ ಇಂದ ಎಲೆಕ್ಟ್ರಾನ್ ಹೊರಗಡೆ ಬರುತ್ತೋ ಅಂತ ಸಾಕಷ್ಟು ರೇಡಿಯೇಷನ್ಸ್ ನೀವು ಕೊಡ್ತಾ ಇದ್ದೀರಿ. ಅಂದರೆ ಎನರ್ಜಿ ಬಂದು ಏನಾಗ್ತಾ ಇದೆ? ಈಗ ಅಕ್ಯುಮುಲೇಟ್ ಆಗ್ತಾ ಇದೆ. ಅಕ್ಯುಮುಲೇಟ್ ಆಗ್ತಾ ಇದೆ ಅಂದರೆ ಏನು ಮಾಡ್ತಾ ಇದ್ದೀರಿ ನೀವೀಗ? ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ. ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡ್ತಾ ಇದ್ದೀರಿ. ನೋಡ್ರಿ, ಇನ್ನೊಂದ್ಸಲ ಓದ್ರಿ. ಆನ್ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ ಆಫ್ ಲೈಟ್, ಇನ್ಕ್ರೀಸಿಂಗ್ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡೋದಂದ್ರೆ ಏನು? On increasing the intensity of light a given frequency, the number of photons striking the surface increases. Number of photons striking the surface ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅಂದ್ರೆ ಇಂಟೆನ್ಸಿಟಿ ಹೆಚ್ಚಾದಂಗೆ ಆಯ್ತು. ಓಕೆ, ಬಟ್ ಕೈನೆಟಿಕ್ ಎನರ್ಜಿ ರಿಮೇನ್ಸ್ ಅನ್ಚೇಂಜ್ಡ್. ಓಕೆನಾ? ಇಷ್ಟೊಂದು ಎಲ್ಲ ಫೋಟಾನ್ಸ್ ನೀವು ಕೊಡ್ತಾ ಇದ್ದೀರಿ, ಎಲೆಕ್ಟ್ರಾನ್ ಹೊರಗಡೆ ಬರುವಂಥ ಎಲೆಕ್ಟ್ರಾನ್ದು ಎನರ್ಜಿ ಮಾತ್ರ ಸೇಮ್ ಇರುತ್ತೆ. ಎಲೆಕ್ಟ್ರಾನ್ ಏನು ಹೊರಗಡೆ ಬರ್ತಿರ್ತದಲ್ಲ, ಅದರದ ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ. ಇದರ ಅರ್ಥ ಏನು? ನೀವು ಇಂಟೆನ್ಸಿಟಿ ಹೆಚ್ಚು ಮಾಡೋದ್ರಿಂದ ಕೈನೆಟಿಕ್ ಎನರ್ಜಿ ಏನೂ ಹೆಚ್ಚಾಗೋದಿಲ್ಲ. ದೇರ್ ಈಸ್ ನೋ ಡಿಫರೆನ್ಸ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಇಫ್ ಯು ಓನ್ಲಿ ಇನ್ಕ್ರೀಸ್ ದ ಇಂಟೆನ್ಸಿಟಿ. ಇಲ್ಲಿ ನೋಡ್ರಿ, ಇಂಟೆನ್ಸಿಟಿ ನೀವು ಹೆಚ್ಚು ಮಾಡ್ತಾ ಹೋದ್ರಿ ಅಂದ್ರೆ, ಇಂಟೆನ್ಸಿಟಿ ನೀವು ಇನ್ಕ್ರೀಸ್ ಮಾಡ್ತಾ ಹೋದ್ರಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಏನದ? ಸೇಮ್ ಅದ. ಹೊರಗಡೆ ಬರುವಂಥ ಎಲೆಕ್ಟ್ರಾನ್ ಯಾವ ಕೈನೆಟಿಕ್ ಎನರ್ಜಿಯಿಂದ ಬರಬೇಕು ಅದೇ ಕೈನೆಟಿಕ್ ಎನರ್ಜಿಯಿಂದ ಬರ್ತಿರ್ತದ. ಸೊ ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಚೇಂಜ್ಡ್ ಬೈ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ. ಬಟ್ ಹೆಂಗೆ ಚೇಂಜ್ ಮಾಡೋದು ಈಗ ನೋಡ್ರಿ? ಕಾನ್ಸಿಕ್ವೆಂಟ್ಲಿ ಗ್ರೇಟರ್ ದ ಇಂಟೆನ್ಸಿಟಿ ಆಫ್ ಲೈಟ್ ಹೈಯರ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟೆಡ್. ಎಷ್ಟು ಇಂಟೆನ್ಸಿಟಿ ನೀವು ಕೊಡ್ತೀರಿ ಅಷ್ಟು ಎಲೆಕ್ಟ್ರಾನ್ಸ್ ಹೊರಗಡೆ ಬರ್ತಾ ಇದಾವೆ. ಬಟ್ ಎಲ್ಲ ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಸೇಮ್ ಇರ್ತದೆ. But how do you increase the kinetic energy? ನೋಡ್ರಿ, ಈ ಪಾಯಿಂಟ್ ನೋಡ್ರಿ, ಇಲ್ಲಿ ನೋಡ್ರಿ, ಈ ಪರ್ಟಿಕ್ಯುಲರ್ ಗ್ರಾಫ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. This particular line I will extrapolate it and I will show it here. What is this? This is nu naught. ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ. ನ್ಯೂ ನಾಟ್ ಅಂದ್ರೆ ಏನ್ರಿ? ಇಷ್ಟು ಫ್ರೀಕ್ವೆನ್ಸಿ ರೇಡಿಯೇಷನ್ ಇದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗ್ತದ. ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಎಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ನೋಡ್ರಿ, ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಇಫ್ ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡೋದಂದ್ರೆ ಏನು? ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡೋದಂದ್ರೆ ಏನು? ಎನರ್ಜಿ ಇನ್ಕ್ರೀಸ್ ಮಾಡೋದು. ಎನರ್ಜಿ ಇನ್ಕ್ರೀಸ್ ಮಾಡಿದರೆ, ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಇನ್ಕ್ರೀಸ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗ್ತದೆ. ದೀಸ್ ಟೂ ಪಾಯಿಂಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಂಟೆನ್ಸಿಟಿ ಹೆಚ್ಚು ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಹೆಚ್ಚಾಗತ್ತಾ, ಕೈನೆಟಿಕ್ ಎನರ್ಜಿ ಸೇಮ್ ಇರ್ತದೆ. ಫ್ರೀಕ್ವೆನ್ಸಿ ಹೆಚ್ಚು ಮಾಡಿದ್ರಿ ಅಂತಂದ್ರೆ ಕೈನೆಟಿಕ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗ್ತದೆ. ಅಂಡರ್ಸ್ಟುಡ್? ರೈಟ್. Now coming to the numericals, very important numericals of this particular chapter. Pay attention and learn them. Calculate the energy of, what do we have to calculate? We have to calculate energy. Calculate the energy of 1 mole of photons. Of 1 mole of photons. 1 mole of photons ಅಂದ್ರೆ ಎಷ್ಟು ರೀ? ಅವೋಗಾಡ್ರೋಸ್ ನಂಬರ್. ಅವೋಗಾಡ್ರೋಸ್ ನಂಬರ್ ಅಂದರೆ 6.022 into 10⁻23 number of photons of radiation whose frequency is, energy of the radiation whose frequency is how much? 5 into 10⁻14 hertz or 5 into 10⁻14 cycles per second. ಏನು ಕೊಟ್ಟಿದ್ದಾರೆ ನೋಡ್ರಿ? What is given? Energy is asked for 1 mole of photons. How much is the energy if a frequency is this much? So ನಮ್ಮ ಹತ್ರ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್? The formula that we have is, energy calculate ಮಾಡಲಿಕ್ಕೆ formula that we have is E is equal to N into H nu, where N is the number of photons. ಎಷ್ಟು ಫೋಟಾನು? 1 mole. 1 mole ಅಂದರೆ ಎಷ್ಟು? ಅವೋಗಾಡ್ರೋಸ್ ನಂಬರ್. So your N is what? 6.022 into 10⁻20. ಇಷ್ಟು ನಂಬರ್ ಆಫ್ ಫೋಟಾನ್ಸ್. ಎಚ್ ಅಂದರೆ ಏನು?
Planck's constant 6.626 into 10 raised to minus 34. ನ್ಯೂ ಅಂದರೆ ಏನು? ನ್ಯೂ ಕೊಟ್ಟಿದ್ದಾರೆ 5 into 10 raised to 14. So therefore, ಈಗ 6.022 ಆಸ್ ಇಟ್ ಈಸ್ ಹಂಗೆ ಇರಲಿ, 6.626 ಆಸ್ ಇಟ್ ಈಸ್ ಹಂಗೆ ಇರಲಿ, 5 ಆಸ್ ಇಟ್ ಈಸ್ ಹಂಗೆ ಇರಲಿ. ಸೊ ಏನು ಉಳಿತೀಗ? 10 raised to 23 into 10 raised to minus 34 ಅಂದ್ರೆ 10 raised to minus 11, 10 raised to minus 11 10 raised to 14 ಅಂದ್ರೆ 10 raised to 3. ಹೌದಲ್ವಾ? minus 34 plus 14 ಅಂದರೆ minus 20, minus 20 plus 23 ಅಂದರೆ plus 3. ಸೊ ಈಗ ಇದನ್ನು ನಾನು ಏನು ಮಾಡ್ಕೋತೀನಿ? 6 ಅನ್ಕೋತೀನಿ. ಇದು 6.6 ಮಾಡೋಣ, ಇದು 5 ಮಾಡೋಣ, ಇದು 10 raised to 3 ಅದ. 6 6 36 ಹೌದಾ? 6 6 36, 6 6 36 ಒಂದು 3 39, ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ, ಇಂಟು 5 ಇಂಟು 10 raised to 3. 5 6 30, 5 9 45, ಒಂದು 3 48, 5 3 15, ಒಂದು 4 19, ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ, ಇಂಟು 10 raised to 3. ನಿಮ್ಮ ಆನ್ಸರ್ ಎಷ್ಟು ಬರ್ತದೆ? ಇದನ್ನು ನಾನು 1.98 ಮಾಡ್ಕೊಂಡು ಬಿಟ್ನೆ ಅಂತಂದ್ರೆ ಇಂಟು 10 raised to 2 ಅಂದರೆ 10 raised to 2, 10 raised to 3 ಅಂದರೆ 10 raised to 5. What they have asked you? E. Energy will be in joule. So this is your answer. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? This is number of photons, this is the value of H, and this is the value of frequency. Your formula is N into H into nu. So you can consider 6.626 as ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಬೇಕಂದ್ರೆ ಸ್ವಲ್ಪ ನೀವು ಕಾಂಪ್ರಮೈಸ್ ಮಾಡ್ಕೋಬಹುದು. 6.6 ಮಾಡ್ಕೊಳ್ರಿ, ಇದನ್ನು 6 ಮಾಡ್ಕೊಳ್ರಿ, ರೈಟ್? ಯು ಕ್ಯಾನ್ ಮಲ್ಟಿಪ್ಲೈ, ದೆನ್ ಯು ಕ್ಯಾನ್ ಈಸಿಲಿ ಸಿಂಪ್ಲಿಫೈ ಇಟ್ ಆಸ್. ಗಾಟ್ ಇಟ್ ಎವ್ರಿವನ್? ರೈಟ್. ವಿತ್ ದಿಸ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಒನ್. ಏನದ ನೋಡ್ರಿ ಇಲ್ಲಿ, ಈ 100 ವ್ಯಾಟ್ ಬಲ್ಬ್ ಇದೆ ಒಂದು, ರೈಟ್? 100 ವ್ಯಾಟ್ ಬಲ್ಬ್ ಅಂದರೆ ಏನು ಕೊಟ್ಟಿದ್ದಾರೆ ರೀ? ಪವರ್ ಕೊಟ್ಟಿದ್ದಾರೆ. ಪವರ್ ಆಫ್ ದ ಬಲ್ಬ್ ಎಷ್ಟು? 100 ವ್ಯಾಟ್ ಇದೆ. ವ್ಯಾಟ್ಸ್ ಅಂದರೆ ಏನು? ಅಮೌಂಟ್ ಆಫ್ ಎನರ್ಜಿ ದ್ಯಾಟ್ ಈಸ್ ಗಿವನ್ ಔಟ್ ಪರ್ ಸೆಕೆಂಡ್ ಅಂದರೆ 100 ಜೂಲ್ ಪರ್ ಸೆಕೆಂಡ್. ಎಮಿಟ್ಸ್ ಮೋನೋಕ್ರೋಮ್ಯಾಟಿಕ್ ಲೈಟ್. ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಇಟ್ ಎಮಿಟ್ಸ್ ಫೋಟಾನ್. ಆ ಫೋಟಾನ್ದು ವೇವ್ ಲೆಂತ್ ಎಷ್ಟಿದೆ? 400 ನ್ಯಾನೋಮೀಟರ್. 400 ನ್ಯಾನೋಮೀಟರ್. ಏನದು? ಫೋಟಾನ್ದು ವೇವ್ ಲೆಂತ್ ಎಷ್ಟು? 400 ನ್ಯಾನೋಮೀಟರ್ ಇದೆ. ಕ್ಯಾಲ್ಕ್ಯುಲೇಟ್ ದ ನಂಬರ್ ಆಫ್ ಫೋಟಾನ್ಸ್. ಎಷ್ಟು ನಂಬರ್ ಆಫ್ ಫೋಟಾನ್ಸ್ ಬೇಕು? ಕ್ಯಾಲ್ಕ್ಯುಲೇಟ್ ದ ನಂಬರ್ ಆಫ್ ಫೋಟಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಬೈ ದ ಬಲ್ಬ್. ಓಕೆನಾ? ಒಂದು ಬಲ್ಬ್ ಇದೆ, 100 ವ್ಯಾಟ್ ಅದ್ರ ಪವರು. 100 ವ್ಯಾಟ್ ಅದ್ರ ಪವರ್ ಅಂದರೆ ಇಟ್ ಹ್ಯಾಸ್ ಪರ್ ಸೆಕೆಂಡ್ ಅದು 100 ಜೂಲ್ಸ್ ಆಫ್ ಎನರ್ಜಿ ಕೊಡುತ್ತೆ. ಪರ್ ಸೆಕೆಂಡ್ ಅದು 100 ಜೂಲ್ ಆಫ್ ಎನರ್ಜಿ ಕೊಡುತ್ತೆ. ಆ ಪರ್ಟಿಕ್ಯುಲರ್ ಬಲ್ಬು ಎಮಿಟ್ ಮಾಡ್ತಾ ಇರೋಂಥ ಫೋಟಾನ್ದು ವೇವ್ ಲೆಂತ್ 400 ನ್ಯಾನೋಮೀಟರ್ ಇದೆ. ಸೊ ಪರ್ ಸೆಕೆಂಡ್ ಇಷ್ಟು ಅದು ಪವರ್ ಕೊಡಬೇಕು ಅಂದರೆ ಈ ಪರ್ಟಿಕ್ಯುಲರ್ ಫೋಟಾನಿಂದ ಪರ್ ಸೆಕೆಂಡ್ ಇಷ್ಟು ಪವರ್ ಅದು ಕೊಡಬೇಕಪ್ಪ ಅಂತಂದ್ರೆ ಎಷ್ಟು ಫೋಟಾನ್ಸನ್ನು ಕೊಡಬೇಕಾಗತ್ತೆ? ಫಸ್ಟ್ ನಾವೇನು ಮಾಡೋಣ? ಎನರ್ಜಿ ಆಫ್ ದ ಫೋಟಾನ್ ತೆಗಿಯೋಣ. ಫಸ್ಟ್ ಏನು ಮಾಡೋಣ ನಾವು? ಎನರ್ಜಿ ಆಫ್ ದ ಫೋಟಾನ್. ಆ ಪರ್ಟಿಕ್ಯುಲರ್ ಬಲ್ಬು ಏನು ಫೋಟಾನ್ಸ್ ಕೊಡ್ತಾ ಇದೆ ಅಲ್ವಾ, ಅದರದ್ದು ಎನರ್ಜಿ ತೆಗಿಯೋಣ. ಎನರ್ಜಿ ಈಸ್ ವಾಟ್? ಎಚ್ ಇಂಟು ನ್ಯೂ. ಒಂದೇ ಫೋಟಾನ್ ತೆಗಿತಾ ಇದ್ದೀನಿ ನಾನು, ಒಂದೇ ಫೋಟಾನು. ಎಚ್ ಇಂಟು ನ್ಯೂ ಈಸ್ ವಾಟ್? ಟಿ ಬೈ ಲ್ಯಾಂಬ್ಡಾ. ಟಿ ಬೈ ಲ್ಯಾಂಬ್ಡಾ. ವಾಟ್ ಇಸ್ ದ್ಯಾಟ್? ಎಚ್ 6.6 into 10 raised to minus 34. T is what? 3 into 10 raised to 8 meters per second. ಇಲ್ಲಿ ಲ್ಯಾಂಬ್ಡಾ ಎಷ್ಟು ಕೊಟ್ಟಿದ್ದಾರೆ? 400 ನ್ಯಾನೋಮೀಟರ್. 400 ನ್ಯಾನೋಮೀಟರ್ ಅಂದರೆ 400 into 10 raised to minus 9 meter. 10 raised to minus 9 ಇದು 4. 10 raised to minus 9 ಮೇಲೆ ಹೋದ್ರೆ ಪ್ಲಸ್ 9, ಪ್ಲಸ್ 9 ಪ್ಲಸ್ 8 ಪ್ಲಸ್ 17, ಪ್ಲಸ್ 17 minus 34 minus 17. ಏನು ಉಳಿತೀಗ? 6.6 into 3, 3 6 18, 3 6 18, ಒಂದು 19, 19.8 ಅಪಾನ್ 400 ಇದೆ. ಅದನ್ನು 400 4 into 10 raised to 2 ಅಂತ ಬರ್ಕೋತೀನಿ. ಸೊ ಏನು ಉಳಿತೀಗ? 19.8 ಅಪಾನ್ 4 ಐತಿ.
10⁻², ಮೇಲೆ ತೊಗೊಂಡ್ರೆ -2 ಆಯಿತು. -2 - 17 ಎಷ್ಟಾಯಿತು? -19 ಆಯಿತು. ಇದು 19.8 ಅದ. ಇದನ್ನ ಅಪ್ರಾಕ್ಸಿಮೇಟ್ಲಿ 20 ಅಂತ ತೊಗೊಂಡ್ರೆ 20/4 ಎಷ್ಟು? 5. ನನ್ನ ಆನ್ಸರ್ ಎಷ್ಟು ಬಂತೀಗ? 5 × 10⁻−19 ಈಸ್ ದ ಎನರ್ಜಿ ಆಫ್ ದ ಫೋಟಾನ್. ಅಂದರೆ ಇಷ್ಟು ಜೋಲ್ ಇದೆ. ಸೊ ದಿಸ್ ಇಸ್ ದ ಎನರ್ಜಿ ಆಫ್ 1 ಫೋಟಾನ್. ನನಗೆ ಎಷ್ಟು ಎನರ್ಜಿ ಕೊಡಬೇಕಾಗ್ಯದ? 100 ಜೋಲ್ ಕೊಡಬೇಕಾಗಿದೆ. ಸೊ ಇಲ್ಲಿ ನೋಡ್ರಿ, ಅವ್ರೇನು ಕೇಳ್ಯಾರ? ನಂಬರ್ ಆಫ್ ಫೋಟಾನ್ಸ್ ಕೇಳ್ಯಾರ. 5 × 10⁻19 ಜೋಲು ಇಷ್ಟು ಬೇಕಾದ್ರೆ ಒಂದು ಫೋಟಾನ್ನಿಂದ ನಮಗೆ ಸಿಗ್ತಿತ್ತು. ಈಗ ನಮಗೆ ಎಷ್ಟು ಬೇಕಾಗ್ಯದ? 100 ಜೋಲ್ ಬೇಕಾಗ್ಯದ. ಅಂದರೆ ಎಷ್ಟು ಫೋಟಾನನ್ನು ನಾನು ಕೊಡಬೇಕು ಪರ್ ಸೆಕೆಂಡ್ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್? 100 × 1/5 × 10⁻−19. 5 1s 5 20s. ನಿಮ್ಮ ಆನ್ಸರ್ ಎಷ್ಟು? 20 × 10⁻+19. -19 ಮೇಲೆ ಹೋದರೆ +9. ಇದನ್ನು ನಾ ಹೆಂಗೆ ಬರಿಬೋದು? 2 × 10⁻+20. 2 × 10⁻+20. ಸೊ 100/5 × 10⁻−19. ಇಷ್ಟು ಜೋಲ್ ಅಂದರೆ ಒಂದು ಫೋಟಾನ್. ಇಷ್ಟು ಜೋಲ್ ಬೇಕಾಗಿದ್ರೆ ಎಷ್ಟು ಫೋಟಾನ್? 100 × 1 ಡಿವೈಡೆಡ್ ಬೈ 5 × 10⁻−. 100/5 is 20. 20 × 10⁻+20. 2 × 10⁻20. ಇಷ್ಟು ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ನಮಗೆ ಬೇಕು. ಸೊ ದಿಸ್ ಇಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಈ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್. when electromagnetic radiation of wavelength 300 nanometer falls on the surface of sodium ಮೇಲೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇಷ್ಟು ವೇವ್ಲೆಂತ್ ಇರುವಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಟ್ ಫಾಲ್ಸ್. ಅವಾಗ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್, ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಯಿತು. ಆ ಎಮಿಟೆಡ್ ಎಲೆಕ್ಟ್ರಾನ್ದು ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರಾ? ಫಸ್ಟ್ ಏನು ಮಾಡಿದ್ರಿ ನೀವು? ರೇಡಿಯೇಷನ್ ಆಫ್ ವೇವ್ಲೆಂತ್ ಎಷ್ಟು? 300 ನ್ಯಾನೋಮೀಟರ್ ವೇವ್ಲೆಂತ್ ಇರುವಂಥ ರೇಡಿಯೇಷನ್ನು ಸೋಡಿಯಂ ಮೇಲೆ when it falls electrons are emitted with kinetic energy. What is the kinetic energy of the emitted electron? 1.68 into 10⁵ joule per mole ಕೊಟ್ಟಿದ್ದಾರೆ, ನೆನಪಿರಲಿ. What is the minimum energy needed to remove the electron? Minimum energy needed to remove the electron ಅಂದ್ರೆ work function which is calculated by the formula hν0 ಕೇಳಿದ್ದಾರೆ. To remove what? Minimum energy to remove what? An electron. ಅಂದ್ರೆ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ಕೇಳಿದಾರ. ಪ್ಲಸ್ ಅದ್ರ ಜೊತೆಗೆ ಏನು ಕೇಳಿದಾರ? ಆ ರಿಮೂವ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ವೇವ್ಲೆಂತ್ ದ್ಯಾಟ್ ವಿಲ್ ಕಾಸ್ ಅ ಫೋಟೋ ಎಲೆಕ್ಟ್ರಾನ್ ಟು ಬಿ ಎಮಿಟೆಡ್. ಮ್ಯಾಕ್ಸಿಮಮ್ ವೇವ್ಲೆಂತು ಕೇಳಿದಾರ. ಆ ಎಲೆಕ್ಟ್ರಾನನ್ನು ಎಮಿಟ್ ಮಾಡಲಿಕ್ಕೆ ಬೇಕಾಗಿರುವಂಥ ರೇಡಿಯೇಷನ್ದು ವೇವ್ಲೆಂತು ಕೇಳಿದ್ದಾರೆ. ಪೇ ಅಟೆನ್ಷನ್, ಸರಿಯಾಗಿ ನೋಡ್ರಿ. ಫಸ್ಟು ಎಲೆಕ್ಟ್ರಾನ್ ಅಂತೂ ಎಮಿಟ್ ಆಗಿದೆ. 1 ಮೋಲ್ ಆಫ್ ಎಲೆಕ್ಟ್ರಾನ್ ಎಮಿಟ್ ಆಗಿದ್ದಾವ, ರೈಟ್? ಸಾರಿ, ಕೈನೆಟಿಕ್ ಎನರ್ಜಿ ಫಾರ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಕೈನೆಟಿಕ್ ಎನರ್ಜಿ ಫಾರ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಕೈನೆಟಿಕ್ ಎನರ್ಜಿ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ದಿಸ್? ಎನರ್ಜಿ ನೀವು ಕೊಡ್ತೀರಿ ಸೋಡಿಯಂ ಮೆಟಲ್ಗೆ, ಎಲೆಕ್ಟ್ರಾನ್ ಹೊರಗಡೆ ಬರಬೇಕಾದ್ರೆ ಎಷ್ಟು ಎನರ್ಜಿ ಬೇಕು ಅಷ್ಟು ಎನರ್ಜಿ ಯೂಸ್ ಆಗುತ್ತಾ? ಎಕ್ಸ್ಟ್ರಾ ಎನರ್ಜಿ ಏನರ ಇತ್ತಂದ್ರೆ ಅದು ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗ್ತದೆ. ಆ ಎನರ್ಜಿ ಅವ್ರು ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿಲ್ಲ? ಯಾವ ಎನರ್ಜಿ ನೀವು ಇನ್ಸಿಡೆಂಟ್ ಮಾಡ್ಯಾರ ಅನ್ನೋದು ಕೊಟ್ಟಿಲ್ಲ. ಏನು ಕೇಳ್ಯಾರ? ಮಿನಿಮಮ್ ಎನರ್ಜಿ ಎಮಿಟ್ ಮಾಡ್ಲಿಕ್ಕೆ ಎನರ್ಜಿ ಎಷ್ಟು ಬೇಕಂತ ಕೇಳ್ಯಾರ. ಸೊ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕೀಗ? ಎನರ್ಜಿ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಿ, ವಾಟ್ ಎವರ್ ಎನರ್ಜಿ ಯು ಆರ್ ಗಿವಿಂಗ್, ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಕಡೆ ಏನು ಕೊಟ್ಟಾರ ಅವರು? ರೇಡಿಯೇಷನ್ದು ವೇವ್ಲೆಂತ್ ಕೊಟ್ಟಾರ. ಸೊ ಸಿನ್ಸ್ ಇಟ್ ಈಸ್ ಫಾರ್ 1 ಮೋಲ್, ನಾವೇನು ಮಾಡಬೇಕೀಗ? ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ತೆಗಿಯೋಣ. ಎನ್ ಅಂದರೆ 1 ಮೋಲ್ ಅಂದ್ರೆ 6.022 ಇಂಟು 10⁻23. ಆಮೇಲೆ ಎಚ್ ಅಂದರೆ 6.6 ಇಂಟು 10⁻−34 ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ನ್ಯೂ ಅಂದರೆ ನ್ಯೂ ಈಸ್ ನಥಿಂಗ್ ಬಟ್ ಸಿ ಬೈ ಲ್ಯಾಂಬ್ಡಾ. ಸಿ ಈಸ್ ನಥಿಂಗ್ ಬಟ್ ವಾಟ್? 3 ಇಂಟು 10⁸ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಎಷ್ಟು? 3 ಇಂಟು 100. 300 ನ್ಯಾನೋಮೀಟರ್ ಅಂದ್ರೆ 10⁻−9 ಮೀಟರ್. ಓಕೆನಾ? ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ ಈಗ? 3 ಹೋಯಿತು. 100 ಅಂದರೆ 10⁻2. ಇದು 10⁻2. ಪೇ ಅಟೆನ್ಷನ್. 10⁻2 10⁻−9 ಅಂದರೆ 10⁻−7. -7 ಮೇಲೆ ಹೋದರೆ +7, +7 +8 +15, +15 -34, +15 -34 is -19.
minus 19 plus 23, minus 19 plus 23 plus 4. ಮತ್ತೆ ನೋಡಿದೀಗ 6 ಮತ್ತೆ 6.6. 6 into 6 36 3. 6 into 6 36 39. 39.6 ಅನ್ನ ಹೆಂಗ್ ಬರೀತೀನಿ ನಾ ಈಗ 3.96 into 10 raised to 5. ದಿಸ್ ಈಸ್ ದ ಜೋಲ್ ಪರ್ ಮೋಲ್. ಇಷ್ಟು ಎನರ್ಜಿ ನಾನು ಕೊಟ್ಟಿದ್ದೀನಿ. ಇದು ನಾ ಕೊಟ್ಟಿರೋಂಥ ಎನರ್ಜಿ. ಇಲ್ಲಿ ನಾ ಕೊಟ್ಟಿರೋಂಥ ಎನರ್ಜಿ ಇದು ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಎಲೆಕ್ಟ್ರಾನ್. ಅವ್ರೇನು ಕೇಳ್ಯಾರ ಈಗ h0 ಕೇಳ್ಯಾರ. ಸೊ ವಾಟ್ ಈಸ್ ಕೈನೆಟಿಕ್ ಎನರ್ಜಿ ಕಾ ಫಾರ್ಮುಲಾ? ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? ನಾನು ಕೊಟ್ಟಿರೋ ಎನರ್ಜಿ ಮೈನಸ್ ಎಲೆಕ್ಟ್ರಾನ್ ಎಮಿಷನ್ಗೆ ಬೇಕಾಗಿರುವಂಥ ಎನರ್ಜಿ, ಅಮೌಂಟ್ ಆಫ್ ಎನರ್ಜಿ ಗಿವನ್ ಮೈನಸ್ ವರ್ಕ್ ಫಂಕ್ಷನ್. ಸೊ ಏನು ಕೇಳ್ಯಾರ ಅವರು h0 ಕೇಳ್ಯಾರ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ h0. ಸೊ h0 is equal to h0 is equal to ಏನಾಗತ್ತೆ ಈಗ h0 is equal ಈ ಕಡೆ ಬಂತಂದ್ರೆ h ಮೈನಸ್ ಕೈನೆಟಿಕ್ ಎನರ್ಜಿ ಆಗುತ್ತೆ. h ಮೈನಸ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ರೈಟ್. ಸೊ ವಾಟ್ ಈಸ್ h0? h0 is the energy what I have given. ಎಷ್ಟು 3.96 into 10 raised to 5 ಮೈನಸ್ ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ 1.68 into 10 raised to 5. 10 raised to 5 ಕಾಮನ್ ಇದೆ, ತೆಗಿರಿ. 3.96 ಅಂದರೆ 4 ಅನ್ಕೊಳ್ರಿ. 1.68 ಅಂದರೆ 1.7 ಅನ್ಕೊಳ್ರಿ. ಡಿಫ್ರೆನ್ಸ್ ಎಷ್ಟು ಉಳಿತು 2.3 ಉಳಿತು. ಸೊ 2.3 is what? These many joule per mole of electrons. ಅವ್ರು ಕೇಳಿರೋದೇನು to remove one electron. Is that clear? So this is what? This is what? Minimum amount of energy. h0 ಕ್ಯಾಲ್ಕುಲೇಟ್ ಮಾಡಿದ್ರಿ ನೀವೀಗ. ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ 1 mole of electron. ಅವ್ರು ಕೇಳಿರೋದು 1 ಎಲೆಕ್ಟ್ರಾನ್ಗೆ. ಸೊ ದೇರ್ ಫೋರ್ h0 ಫಾರ್ 1 ಎಲೆಕ್ಟ್ರಾನ್. h0 ಫಾರ್ 1 ಎಲೆಕ್ಟ್ರಾನ್ ಎಷ್ಟು? 1 mole of electronಗೆ ಎಷ್ಟದ ವ್ಯಾಲ್ಯೂ 2.3 into 10 raised to 5 ಇದೆ. ನಮಗೆ ಬರೀ ಒಂದು ಎಲೆಕ್ಟ್ರಾನ್ ಬೇಕಾಗಿದೆ ಅಂದ್ರೆ ಅವೋಗಾಡ್ರೋಸ್ ನಂಬರಿಂದ ಡಿವೈಡ್ ಮಾಡಿಬಿಡೋಣ. 10 raised to 23 ಮೇಲೆ ಹೋದ್ರೆ -23. -23 plus 5. -23 plus 5 would be -18. 2.3 upon 6. 6 ones are almost 0.4 ಬರೀತೀನಿ ಇದನ್ನ. ಅಂದ್ರೆ ಎಷ್ಟಾಯ್ತು ಇದು 4 into 10 raised to -19 ಜೂಲ್ ಪರ್ ಎಲೆಕ್ಟ್ರಾನ್ ಆಯ್ತಿದು. ಸೊ ಇದು ಒಂದು ನಮ್ಗೆ ಈಗ ಸಿಗ್ತಾ 4 into 10 raised to -19. So this is the energy required to, minimum amount of energy required to remove 1 electron from sodium. Next ಏನು ಕೇಳಿದಾರ? ಮ್ಯಾಕ್ಸಿಮಮ್ ವೇವ್ ಲೆಂತ್ ಕೇಳಿದಾರ. ಇದಕ್ಕೆ ಈ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಇಷ್ಟು ಎನರ್ಜಿಗೆ ಮ್ಯಾಕ್ಸಿಮಮ್ ವೇವ್ ಲೆಂತ್ ಕೇಳಿದಾರೆ. ಎನರ್ಜಿ ನೆನ್ಪಿಟ್ಕೊಳ್ರಿ 4 into 10 raised to -19. ಇದಕ್ಕೆ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಇದಕ್ಕೆ ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಣ. So we need to calculate a maximum wavelength. ಎನರ್ಜಿ ಎಷ್ಟು ಬಂದದ ನಮ್ದು ಈಗ ಅಲ್ಲಿ 4 into 10 raised to -19 joule. So what is energy? H into C by lambda. So therefore what is lambda? H into C by E. What is H? 6.6 into 10 raised to -34. C is 3 into 10 raised to 8. E ಎಷ್ಟು ಬಂದದ 4 into 10 raised to -19. -19 ಮೇಲೆ ಹೋದ್ರೆ +19. +19 +8 +17. +17 -34 -17. -19 sorry -19 ಮೇಲೆ ಹೋದ್ರೆ +19. +19 +8 is +27. +27 -34. +27 -34 is -7. ಏನು ಉಳಿತು ಈಗ 6.6 into 3. 3 6 18. 3 6 18 ಒಂದು 19.8 by 4. 20 by 4 ಅಂತ ತಗೊಂಡ್ರೆ ಆಲ್ಮೋಸ್ಟ್ 5 ಆಯಿತು. 5 into 10 raised to -7 meter is our lambda maximum. ಇದು NCERT ಅಲ್ಲಿ ಕೇಳಿರೋ ಒಂದು ಸಾಲ್ವ್ಡ್ ಪ್ರಾಬ್ಲಮ್ ಇದು. ಬಟ್ quite all the concepts are covered in this particular problem. That is the reason it has been chosen. Okay, next. The threshold frequency. The threshold frequency andre frequency that is required to remove an electron from the metal. ಎಷ್ಟು? nu naught.
threshold frequency, how much it is? 7 into 10 raised to 14 per second. Calculate the kinetic energy. Calculate the kinetic energy of an electron emitted when the radiation of a frequency nu 1 into 10 raised to 15 per second hits the metal. Okay na? First ಏನು ಕೊಟ್ಟಿದ್ದಾರೆ ನೋಡ್ರಿ ಈ ಪ್ರಾಬ್ಲಮ್ ಅಲ್ಲಿ. ಮಿನಿಮಮ್ ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಬೇಕಾಗಿರೋದು ಎಷ್ಟು. ನೀವು ಇಷ್ಟು ಫ್ರೀಕ್ವೆನ್ಸಿ ಕೊಟ್ಟರೆ ಎಷ್ಟು ಕೈನೆಟಿಕ್ ಎನರ್ಜಿ ಎಮಿಟ್ ಆಗುತ್ತೆ. ಯಾವ ಕೈನೆಟಿಕ್ ಎನರ್ಜಿಯಿಂದ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಸೊ ವಾಟ್ ಈಸ್ ಕೈನೆಟಿಕ್ ಎನರ್ಜಿ? Kinetic energy emitted is nothing but amount of energy that you give minus amount of energy that is required. That is required under work function. So therefore, what is kinetic energy now? Kinetic energy is nothing but H common tagiri, nu minus nu naught. What is H? 6.6 into 10 raised to minus 34. What is the nu? 1 into 10 raised to 15 minus 7 into 10 raised to 14. How you can do it? 6.6 into 10 raised to minus 34 ಬರ್ಕೊಳ್ರಿ. ಇಲ್ಲಿ ಏನು ಮಾಡ್ತೀರಿ? ಇದನ್ನ 10 raised to 15 ಅದ ಮೈನಸ್ ಇಲ್ಲಿ ಏನು ಮಾಡ್ಕೊಳ್ರಿ ಇದನ್ನ 0.7 ಮಾಡ್ಕೊಳ್ರಿ. ಇದು 10 raised to 15 ಆಗ್ತದ. ಸೊ 6.6 into 10 raised to minus 34. 10 raised to 15 ಕಾಮನ್ ತೆಗಿರಿ. ಇಲ್ಲಿ 10 raised to 15 ಕಾಮನ್ ತೆಗೆದ್ರೆ 1 minus 0.7 ಎಷ್ಟು 0.3 ಆಯಿತು. ಸೊ therefore what is left now? 10 raised to 15 10 raised to minus 34 ಅಂದರೆ ಎಷ್ಟು 10 raised to minus 19. 10 raised to minus 19. 6.6 into 0.3. 3 6 18. 3 6 18. 19. 6.6 into 0.3 andre that is 1.98 into 10 raised to minus 19 is the kinetic energy. Is that clear everyone? Right. Next, calculate the frequency and energy. Calculate what? Frequency. Calculate what? Frequency and what? Energy. Calculate the frequency and energy of a photon having a radiation of a photon of radiation having a wavelength. Wavelength is to 6000 angstrom. ಏನು ಕೇಳಿದಾರ ನೋಡ್ರಿ. Understanding the problem properly is half of the answer. Okay. Now 6000 angstrom ಅಂದರೆ 6000 into 10 raised to minus 10 ಮೀಟರ್ ಆಯ್ತಾ ಇದು, ಅಥವಾ 6 into 10 raised to minus 7 ಮೀಟರ್ ಆಯ್ತು. ಓಕೆ, ಸೊ ದಿಸ್ ಇಸ್ ಅವರ್ ಲ್ಯಾಂಬ್ಡಾ. ಈ ಲ್ಯಾಂಬ್ಡಾಗೆ ಸಂಬಂಧಪಟ್ಟಷ್ಟು ಈ ಮತ್ತು ನ್ಯೂ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆ್ಯಂಡ್ ಎನರ್ಜಿ ಆಫ್ ದ ಫೋಟಾನ್ ಹ್ಯಾವಿಂಗ್ ಅ ರೇಡಿಯೇಷನ್ ಹ್ಯಾವಿಂಗ್ ಅ ವೇವ್ಲೆಂತ್ ಆಫ್ 6000 angstrom. ಸೊ 6000 angstromನಿಂದ ಫಸ್ಟ್ ನಾವು ಏನು ಮಾಡೋಣ, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋಣ. What is frequency formula with respect to lambda? C by lambda. What is the C? 3 into 10 raised to 8 by lambda. 6 into 10 raised to minus 7. 3 1 3 2 1 by 2 ಅಂದರೆ 0.5. 7 ಮೇಲೆ ಹೋದರೆ minus 7 ಮೇಲೆ ಹೋದರೆ plus 7 plus 7 plus 8 plus 15. ಇದನ್ನ ಹೆಂಗೆ ಬರಿಬೋದು ನಾನು? I can write it like 5 into 10 raised to minus 1 into 10 raised to 15 ಅಂದ್ರೆ 10 raised to 14. What is this? Frequency per second. ಅರ್ಥ ಆಯ್ತಾ? ನ್ಯೂಮರಿಕಲ್ಸ್ ಅರ್ಥ ಮಾಡ್ಕೊಳ್ರಿ ಸರಿಯಾಗಿ. ಏನು ಕೊಟ್ಟಾರ? ಲ್ಯಾಂಬ್ಡಾ ಕೊಟ್ಟಾರ. ಫಸ್ಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫ್ರೀಕ್ವೆನ್ಸಿ ಇಸ್ C by lambda. C value is velocity of light by lambda. Simplify, you will get the answer. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡೋಣ ಈಗ? ಎನರ್ಜಿ ಕೇಳಿದಾರ. ವಾಟ್ ಈಸ್ ಎನರ್ಜಿ? ಎನರ್ಜಿ ಫಾರ್ಮುಲಾ H into ನ್ಯೂ ಬರೀರಿ ಅಥವಾ H into C by lambda ಬರೀರಿ. ಎನಿಥಿಂಗ್ ಯು ಕ್ಯಾನ್ ಅಪ್ಲೈ. H into ನ್ಯೂ ಅಪ್ಲೈ ಮಾಡೋಣ. H is 6.6 into 10 raised to minus 34. ನ್ಯೂ is what? ನ್ಯೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಷ್ಟು? 5 into 10 raised to plus 14. 6.6 into 5 5 6 30. 5 6 30 1 3 33. 33 into
-34 plus 14 ಅಂತಂದ್ರೆ -20. What is this? This is your energy corresponding to that wavelength. Understood, students? When lambda is given, this is how you calculate frequency as well as energy. Next, calculate the kinetic energy. Calculate the kinetic energy of the electron ejected when yellow light of frequency 5.2 into 10 raised to 14 per second falls on the surface of potassium metal. Threshold frequency ಕೊಟ್ಟಿದಾರ ನೋಡ್ರಿ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ. ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಎಲೆಕ್ಟ್ರಾನ್. It is based on photoelectric effect. Calculate the kinetic energy of the electron ejected when yellow light of frequency falls on the surface. Andra ಆ ಪರ್ಟಿಕ್ಯುಲರ್ ರೇಡಿಯೇಷನ್ದು ಏನು ಮೆಟಲ್ ಮೇಲೆ ಬಿದ್ದಿದೆ ಅದರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ವೆನ್ ಯೆಲ್ಲೋ ಲೈಟ್ ಆಫ್ ಫ್ರೀಕ್ವೆನ್ಸಿ, ಎಷ್ಟು ಫ್ರೀಕ್ವೆನ್ಸಿ ಬಿದ್ದಿರೋದು ಅದರ ಮೇಲೆ 5.2 into 10 raised to 14 per second ಬಿದ್ದಿರೋದು. ಇಟ್ ಫಾಲ್ಸ್ ಆನ್ ದ ಸರ್ಫೇಸ್ ಆಫ್ ಪೊಟ್ಯಾಷಿಯಂ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಯಾವ ಫ್ರೀಕ್ವೆನ್ಸಿಯಿಂದ ಎಮಿಟ್ ಮಾಡ್ಬೋದಲ್ಲ ಎಲೆಕ್ಟ್ರಾನ್ ಅದು ಕೊಟ್ಟಿದ್ದಾರೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಸ್ ವಾಟ್? 5 into 10 raised to 14 per second. ಕೈನೆಟಿಕ್ ಎನರ್ಜಿ ಕೇಳಿದಾರ. ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನಿಮಗೆ ಗೊತ್ತಾ? ಅಮೌಂಟ್ ಆಫ್ ಎನರ್ಜಿ ಐ ಗಿವ್ minus amount of energy that is required. So no, amount of energy I give minus amount of energy that is required. H common ತೆಗಿತೀನಿ. Nu minus nu naught. What is H? 6.6 into 10 raised to minus 4. Nu is what? 5.2 into 10 raised to 14 minus 5 into 10 raised to 14. Yeah. ಏನು ಉಳಿತೀಗ 6.6 into 10 raised to minus 34. ಇಲ್ಲಿ ಏನು ಕಾಮನ್ ತೆಗಿತೀರಿ? 10 raised to 14 ಕಾಮನ್ ತೆಗಿರಿ. 5.2 minus 5 ಅಂದ್ರೆ 0.2 ಉಳಿತು. ಸಿಕ್ಸ್ 6 0.2 2 ಆರ್ಲೆ 12 2 ಆರ್ಲೆ 12 1 13 13.2 minus 34 plus 14 minus 20. ಇದು ನಿಮ್ಮ ಆನ್ಸರ್. ದಿಸ್ ಇಸ್ ಯುವರ್ kinetic energy. Understood, students? You have to remember this formula. Kinetic energy is amount of energy that I give minus amount of energy that is required. Energy required ಏನಂತಾರೆ ಇದಕ್ಕೆ? Work function. Minimum amount of energy required to emit the electron out. ಅರ್ಥ ಆಯ್ತಾ? Right. Next. Light of wavelength. ಒಂದು light of wavelength lambda of how much? 4000 angstrom ಇದೆ light of wavelength. It is falling on the surface of cesium. Calculate the energy of the photoelectron emitted. ಇಷ್ಟು ಆಂಗ್ಸ್ಟ್ರಾಮ್ ಇರೋಂಥ ಒಂದು ರೇಡಿಯೇಷನ್ನು cesium ಮೇಲೆ ಬಿದ್ದ ಕೂಡಲೇ ಕ್ಯಾಲ್ಕ್ಯುಲೇಟ್ ದ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ ಎಮಿಟೆಡ್. ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ ಎಮಿಟೆಡ್ ಅಂತಂದರೆ I have to calculate kinetic energy of the electron emitted. The critical wavelength ಅಂತಂದ್ರೆ wavelength that is required to emit the electron out ಎಷ್ಟು? 6600 angstrom. Threshold frequency ಮತ್ತೆ critical wavelength ಮಧ್ಯ ಡಿಫರೆನ್ಸ್ ಏನು? What is threshold frequency? Threshold frequency is frequency that is required to emit the electron out. Critical wavelength is wavelength that is required to emit the electron out. Again, ಏನು ಕೇಳ್ಯಾರ? ಕೈನೆಟಿಕ್ ಎನರ್ಜಿ ಕೇಳಿದಾರ. ಮತ್ತೆ ಕೈನೆಟಿಕ್ ಎನರ್ಜಿದು ನಮ್ಮ ಫಾರ್ಮುಲಾ ಏನು? ಕೊಟ್ಟಿರೋಂಥ ಎನರ್ಜಿ ಮೈನಸ್ ಬೇಕಾಗಿರೋಂಥ ಎನರ್ಜಿ. ಅಮೌಂಟ್ ಆಫ್ ಎನರ್ಜಿ that is given by radiation minus the amount of energy that is required to emit the electron out will be your kinetic energy. But the problem is not in the form of nu, but it is in the form of lambda. Nu is c by lambda. Nu naught is c by lambda naught. ಅರ್ಥ ಮಾಡ್ಕೊಳ್ರಿ ಸರಿಯಾಗಿ ಎಲ್ಲರೂ. h into c I will take common. ಇಲ್ಲಿ 1 by lambda. ಲ್ಯಾಂಬ್ಡಾ ನಾ ಕೊಟ್ಟಿರೋದೆಷ್ಟು? 4000 ಆಂಗ್ಸ್ಟ್ರಾಮ್.
ಲ್ಯಾಂಬ್ಡಾ ನಾಟ್ ಬೇಕಾಗಿರೋದೆಷ್ಟು 6600 ಆಂಗ್ಸ್ಟ್ರಾಮ್. ಇಲ್ಲಿ ಏನು ಮಾಡೋದಂದ್ರೆ H is 6.6 into 10 raised to minus 34. C is 3 into 10 raised to 8. ಇಲ್ಲಿ ನೋಡ್ರಿ ಸ್ಟೂಡೆಂಟ್ಸ್ 4000 ಆಂಗ್ಸ್ಟ್ರಾಮ್ ಇದೆ. ಇದನ್ನು ಮೀಟರ್ನಾಗ ಮಾಡ್ಕೋಬೇಕಂದ್ರೆ ಇಂಟು 10 raised to minus 10 ಮಾಡಬೇಕು. ಇದ್ರದ್ದು 10 raised to minus 10, ಇದ್ರದ್ದು 10 raised to minus 10 ಹೊರಗೆ ತಗೋತೀನಿ. ದಟ್ ಇಸ್ 10 raised to minus 10. So now I am left with 66 ಇಂಟು 4. 60 ಇಂಟು 4 240 ಪ್ಲಸ್ 24 264. 1 2 3 4 5 0. 1 2 3 4 5 0. ನ್ಯೂಮರೇಟರ್ನಲ್ಲಿ 6600 ಮೈನಸ್ 4000 ಬರ್ತದೆ. ಓಕೆ, 10 raised to minus 10 ಮೇಲ್ ತಗೊಂಡ್ರೆ 10 raised to plus 10. Plus 10 plus 8 is 18. 18 minus 34, 16 minus 16. 3 into 6 is 18. 3 into 6 is 18. 1 19. 19.8 ಆಯ್ತಿದು. 6600 minus 4000 ಅಂದ್ರೆ 2600 ಡಿವೈಡೆಡ್ ಬೈ 264 5 0ಗಳು. 2 0 ಹೋಯ್ತು, 2 0 ಹೋಯ್ತು. ಏನು ಉಳಿತೀಗ? ಐ ವಿಲ್ ಪುಟ್ ಇಟ್ ಲೈಕ್ ದಿಸ್. 19.8 ಇಂಟು 10 raised to minus 16 ಇಂಟು 26 ಡಿವೈಡೆಡ್ ಬೈ ಏನು ಬರೀರಿ 2.64. 1 2 3 4 5 ಅಂದರೆ 10 raised to 5. ಇದು 26 ಐತಿ, ಇಲ್ಲಿ 2.6 ಅದ. ಇದನ್ನು 1 ಅಂತ ತಗೊಳ್ರಿ, ಇದನ್ನು 10 ಅಂತ ತಗೊಳ್ರಿ. 10 ಇಂಟು 10 raised to minus 6 ಅಂದರೆ ಇಲ್ಲಿ ನೋಡ್ರಿ 10 raised to 5 ಇದೆ. 10 raised to 5 ಮೇಲೆ ತಗೊಳ್ರಿ -5. -5 10 ಅಂದ್ರೆ -5 -16 is -21. -21 10 ಅಂದ್ರೆ 10 raised to 20. ನಿಮ್ಮ ಆನ್ಸರ್ ಎಷ್ಟಾಯಿತು? 19.8 into 10 raised to 20. So this is your kinetic energy in joule. Let me cross check it out. 264,000,000 5 0 ಆಯಿತು. ಇಲ್ಲಿ 2600 2 0 ಹೋಯಿತು, 2 0 ಹೋಯಿತು. ಏನು ಉಳಿತು? 26 ಉಳಿತು. 264,000 ಏನು ತೊಗೊಂಡ್ರಿ? 2.64 ಇಂಟು 10 raised to 5. 10 raised to 5 ಮೇಲೆ ಹೋದರೆ -5 -5 -16 -21 -21. 2.6 26 ಅಂದರೆ 10. 10 into 10 raised to -21 is 10 raised to -20. Yeah, 10 raised to -20. So this is your kinetic energies. 19.8 into 10 raised to -20 joules. Okay, so this is the calculate the energy of the photoelectron emitted. Next, the threshold energy for the photoelectric emission. Threshold energy andre enri? The amount of energy required to remove the electron out, that is work function. Threshold energy of the photoelectric emission of the electron from the metal estu? 3.056 into 10 raised to -15 joule. If a light of 4000 angstrom wavelength, ಅಂದ್ರೆ wavelength ಎಷ್ಟು ಕೊಟ್ಟಿದಾರ? 4000 angstrom is used, will the electron be ejected or not? Electron emit ಆಗುತ್ತೋ ಇಲ್ಲೋ ಅಂತ ಕೇಳಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಎಲೆಕ್ಟ್ರಾನ್ ಎಮಿಟ್ ಆಗಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ನಾನು ಈ ರೇಡಿಯೇಷನ್ ಇಷ್ಟು ವೇವ್ಲೆಂತ್ ಇರುವಂಥ ರೇಡಿಯೇಷನ್ ಯೂಸ್ ಮಾಡಿದರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೋ ಇಲ್ಲೋ? ಎಲೆಕ್ಟ್ರಾನ್ ಎಮಿಟ್ ಆಗಲಿಕ್ಕೆ ಕಂಡೀಷನ್ ಏನು? ಕಂಡೀಷನ್ ಫಾರ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಏನು? ನಾ ಕೊಟ್ಟಿರುವಂಥ ಎನರ್ಜಿ should be more than the energy that is required. ಇದು ಕಂಡೀಷನ್. ಎನರ್ಜಿ that is required ಅಂದ್ರೆ ಏನಿದು? It is a work function. The energy what I give should be more than work function. ಅಂದ್ರೆ ನಾ ಕೊಟ್ಟಿರುವಂಥ ಎನರ್ಜಿ ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಆ ಎನರ್ಜಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ಲ್ಯಾಂಬ್ಡಾದಿಂದ ನಾವು ಮಾಡಬೇಕು. ಲ್ಯಾಂಬ್ಡಾದಿಂದ ಎನರ್ಜಿ ಗಿವನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? E is equal to H into C by lambda. 6.6 into 10 raised to -34, 3 into 10 raised to 8. Lambda is 4000 angstrom andra 4 into 1000 angstrom andra 10 raised to -10. -10 ಮೇಲೆ ಹೋದರೆ +10, +10 + 8 is +18, +18 10 raised to -34 ಅಂದ್ರೆ -16. ಏನು ಉಳಿತೀಗ?
6.6 into 3 ಅಂತಂದ್ರೆ 19.8 by 4. 19.8 by 4 ಅಂದ್ರೆ almost 5. 5 into 10 raised to minus 16. I am giving what? 5 into 10 raised to minus 16 joule na energy ಕೊಡ್ತಾ ಇದ್ದೀನಿ. I repeat, minus 10 ಮೇಲೆ ಹೋದ್ರೆ plus 10. Plus 10 plus 8 is plus 18. Plus 18 minus 34 is plus 18 minus 34 is minus 36. Fine. 6.6 into 3 is 19.8 by 4 andra almost 5 into 10 raised to minus 16. So this is the energy I am giving. What is the energy required? 3.056 into 10 raised to minus 15 is required. ಇವೆರಡನ್ನು compare ಮಾಡ್ರಿ. This is your h nu. This is your h nu naught. Since your h nu is what? Of the order 10 raised to minus 16. Idu 10 raised to minus 15. So ನಿಮ್ಮ h nu is less than h nu naught. Therefore, no electron is emitted. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಎಲ್ರು. What is this? ಎಲೆಕ್ಟ್ರಾನ್ ಎಮಿಟ್ ಆಗಲಿಕ್ಕೆ ಬೇಕಾಗಿರುವಂಥ ಎನರ್ಜಿ. ಇದು ನೀವು ಕೊಟ್ಟಿರುವಂಥ ವೇವ್ ಲೆಂತ್. ಏನು ಕೇಳ್ಯಾರ? ಈ ಪರ್ಟಿಕ್ಯುಲರ್ ರೇಡಿಯೇಷನ್ಗೆ ಇಷ್ಟು ವೇವ್ ಲೆಂತ್ ಇತ್ತಂದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೋ ಇಲ್ಲೋ ಅಂತ ಕೇಳಿದಾರೆ. ಎಲೆಕ್ಟ್ರಾನ್ ಎಮಿಟ್ ಆಗಲಿಕ್ಕೆ ಕಂಡೀಷನ್ ಏನು? The energy what you give should be more than energy that is required. What you give energy? H nu. What is the energy required? Work function or threshold energy. That is h nu naught ಕಿಂತ ಜಾಸ್ತಿ ಇರಬೇಕು. h nu naught ಆಲ್ರೆಡಿ ಕೊಟ್ಟಿದ್ದಾರೆ ಅವರು. W naught or threshold energy or h nu naught ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದೆ? 3.056 into 10 raised to minus 50. ನೀವು ಈ ವೇವ್ಲೆಂತ್ನಿಂದ ಇದಕ್ಕಿಂತ ಜಾಸ್ತಿ ಎನರ್ಜಿ ಕೊಟ್ಟರೆ ಎಲೆಕ್ಟ್ರಾನ್ ಎಮಿಟ್ ಆಗ್ತದ, ಇದಕ್ಕಿಂತ ಜಾಸ್ತಿ ಎನರ್ಜಿ ಕೊಡಲಿಲ್ಲ ಅಂದರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ. ಸೊ ಈ ವೇವ್ಲೆಂತ್ನಿಂದ ಎಷ್ಟು ಎನರ್ಜಿ ಕೊಡತ್ತೀರಿ ಅನ್ನೋದನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ಈ ವೇವ್ಲೆಂತ್ನಿಂದ ಬರೋವಂಥ ಎನರ್ಜಿ ಎಷ್ಟು? 5 into 10 raised to minus 16 ಬರ್ತದೆ ನಿಮಗೆ. ಇದನ್ನು ಇದ್ರ ಜೊತೆ ಕಂಪೇರ್ ಮಾಡಿರಿ. ಇದು ಕಡಿಮೆ ಇದೆ. ನೀವು ಕಡಿಮೆ ಎನರ್ಜಿ ಕೊಡತ್ತೀರಿ ಅಂತಂದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ. ಗಾಟ್ ಇಟ್? ನೆಕ್ಸ್ಟ್, what is the energy? What is the energy of photon that corresponds to a wave number of 2.5 into 10 raised to minus 5 per centimeter? ಏನು ಕೊಟ್ಟಿದ್ದಾರೆ ಅವರು? ವೇವ್ ನಂಬರ್ ಕೊಟ್ಟಿದ್ದಾರೆ. ವೇವ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ? 2.5 into 10 raised to minus 5 per centimeter. ಸೊ ವೇವ್ ನಂಬರ್ ಅಂದರೆ ಏನು? 1 by lambda. Therefore ನಮ್ಮ ಲ್ಯಾಂಬ್ಡಾ ಎಷ್ಟಾಗುತ್ತೆ ಈಗ? 1 upon 2.5 into 10 raised to minus 5. 1 upon 2.5 ಅಂದರೆ ಎಷ್ಟು? 0.4. 10 raised to minus 5 ಅಂದರೆ 10 raised to plus 5. ಏನಿದು? 10 raised to minus 5 per centimeter ಕೊಡೋದ್ರಿಂದ ಅದು ಸೆಂಟಿಮೀಟರ್ ಆಗುತ್ತೆ. I can write 4 into 10 raised to plus 4 centimeter. ಇದೇ ಮೀಟರ್ನಲ್ಲಿ ಎಷ್ಟಾಗುತ್ತೆ? 10 raised to plus 2 ಮೀಟರ್ ಆಯಿತು. ಇದು ಲ್ಯಾಂಬ್ಡಾ ಆಯಿತು. ಅವ್ರು ಏನು ಕೇಳ್ಯಾರ? ಎನರ್ಜಿ ಆಫ್ ದ ಫೋಟಾನ್. What is the energy of the photon? H into C by lambda. What is H? 6.6 into 10 raised to minus 34. C is 3 into 10 raised to 8. By lambda is 4 into, sorry. By lambda is, by lambda is 4 into 10 raised to plus 2. So therefore, plus 2 ಮೇಲೆ ಹೋದ್ರೆ minus 2. Minus 2 plus 6 ಅಂತಂದ್ರೆ minus 2 plus 6 plus minus 2 plus 8 is plus 6. Plus 6 10 raised to minus 34 andre minus 28. 3 into 6.6 19.8 by 4, which is almost 5 into 10 raised to minus 28 joule. ನಿಮ್ಮ ಆನ್ಸರ್ ಏನಿದಾವೆ ಇಲ್ಲಿ? ಅರ್ಕ್ಸ್ ಅಲ್ಲಿದೆ. ಅರ್ಕ್ಸ್ ಅಲ್ಲಿದೆ ಅಂತಂದ್ರೆ 5 into 10 raised to minus 21 erg ಬರುತ್ತೆ. 5 into 10 raised to minus 20 erg, because 1 erg is 10 raised to minus 7 joule. So therefore 5 into 10 raised to minus 21. So I guess this should be 10 raised to minus 21. Sorry. So this is your right answer. The answer is C. Okay, right. Next question nodana. In photoelectric effect, the number of photoelectrons emitted is proportional to number of photoelectrons emitted. Number of photoelectrons is
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು ಏನಂತ ಹೇಳಿದೆ ನಿಮಗೆ ನಾನು ಇಂಟೆನ್ಸಿಟಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ. ಸಪೋಸ್ ಅವರು ಕೈನೆಟಿಕ್ ಎನರ್ಜಿ ಕೇಳಿದ್ರೆ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. Photoelectric effect, the number of photoelectron emitted is directly proportional to intensity, not frequency, not velocity, not work function. It is intensity. Next question. The kinetic energy of the photoelectron does not depend. Kinetic energy of the photoelectron does not depend. Kinetic energy ಎದರ ಮೇಲೆ ಡಿಪೆಂಡ್ ಆಗುತ್ತೆ? ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಯಾವುದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ ಅಂತ ಕೇಳಿದಾರೆ ಅವರು. ಕೈನೆಟಿಕ್ ಎನರ್ಜಿ ಎದರ ಮೇಲೆ ಡಿಪೆಂಡ್? ಇಟ್ ಡಿಪೆಂಡ್ಸ್ ಆನ್ ವಾಟ್? Frequency. But frequency is related to wavelength as well as wave number. You'll notice this is frequency. Frequency is what? Inversely proportional to wavelength. So frequency will be directly proportional to wave number. So it is all directly related. But what is not related? Intensity. So kinetic energy is depending on frequency andre it is depending on wavelength as well as wave number, but not intensity. So ನಿಮ್ಮ answer ಏನಾಗುತ್ತೆ? A. It is not dependent on intensity. Next, the work function of a metal is 3.1 into 10 raised to minus 19. Work function andre ಏನ್ರಿ? Maximum, the energy which is required to remove the electron, 3.1 into 10 raised to minus 19 joules ಕೊಟ್ಟಿದ್ದಾರೆ, right? Which frequency of photons will not cause? Which frequency of the photon will not cause the ejection of electron? ಇಲ್ಲಿ ನೋಡ್ರಿ, ವರ್ಕ್ ಫಂಕ್ಷನ್ ಇಷ್ಟಿದೆ, ಇಷ್ಟು ಎನರ್ಜಿ ಕೊಟ್ರ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಕ್ವಶನ್ ಏನು ಕೇಳ್ಯಾರ? ಇವು ನಾಲ್ಕದ್ರೊಳಗೆ ಯಾವ ಫ್ರೀಕ್ವೆನ್ಸಿಯಿಂದ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ? ಏನು ಫೈಂಡ್ ಔಟ್ ಮಾಡ್ಬೇಕು ನಿಮೀಗ? ಯು ಹ್ಯಾವ್ ಟು ಫೈಂಡ್ ಔಟ್ ಇಷ್ಟು ವರ್ಕ್ ಫಂಕ್ಷನ್ ಇದ್ದರೆ ನಿಮಗೆ ಫ್ರೀಕ್ವೆನ್ಸಿ ಎಷ್ಟು ಬೇಕನ್ನೋದು ತೆಗಿರಿ. ಅದಕ್ಕಿಂತ ಕೆಳಗಿದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಇದ್ರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ. ಸೊ ಇಷ್ಟು ವರ್ಕ್ ಫಂಕ್ಷನ್ಗೆ ಎಷ್ಟು ಫ್ರೀಕ್ವೆನ್ಸಿ ಬೇಕು? So what is the frequency here? Nu naught. So what is nu naught here? 3.1 into 10 raised to minus 19 by h. H is 6.626 into 10 raised to minus 34. 3.1 almost to 2. 1 by 2 andre 0.5. Minus 34 ಮೇಲೆ ಹೋದ್ರೆ plus 34. Plus 34 minus 19 ಅಂತಂದ್ರೆ plus 15. So ನಿಮ್ಮ ಆನ್ಸರ್ ಹೆಂಗಿರ್ಬೇಕಂದ್ರೆ 5 into 10 raised to plus 14 ಫ್ರೀಕ್ವೆನ್ಸಿ ಇರಬೇಕು. ಇದಕ್ಕಿಂತ ಕಡಿಮೆ ಇದ್ದರೆ ಎಮಿಟ್ ಆಗೋದಿಲ್ಲ, ಇದಕ್ಕಿಂತ ಅಥವಾ ಇಷ್ಟಿದ್ರೆ ಎಮಿಟ್ ಆಗುತ್ತೆ. ಸೊ 5 into 10 raised to 14 ಐತಿ, ಎಸ್. 5 into 10 raised to 15 ಅದ, ಇದಕ್ಕಿಂತ ಜಾಸ್ತಿ ಅದ. 6 into 10 raised to 14 ಅದ, ಇದಕ್ಕಿಂತ ಜಾಸ್ತಿ ಅದ. 5 into 10 raised to 12 is ಇದಕ್ಕಿಂತ ಕಡಿಮೆ ಅದ. ಸೊ ಇಷ್ಟು ಕಡಿಮೆ ಇದ್ದರೆ ಎಲೆಕ್ಟ್ರಾನ್ ಎಮಿಟ್ ಆಗೋದಿಲ್ಲ. ಸೊ ನಿಮ್ಮ ಆನ್ಸರ್ ಯಾವುದು? ಆನ್ಸರ್ ಡಿ. ಗಾಟ್ ಇಟ್ ಎವ್ರಿವನ್? ಓಕೆ. Next, the work function of a metal. Work function of a metal, again, maximum amount of energy that is, the energy that is required to remove the electron out. That is Eskotara 4.2 EV, right? 4.2 into 1.6 into 1 EV andra 1.6 into 10 raised to minus 19. So this is the work function. If radiation of 2000 angstrom falls, 2000 angstrom andre ಏನದು? ವೇವ್ಲೆಂತ್. 2000 angstrom ವೇವ್ಲೆಂತ್ ಕೊಟ್ರೆ falls on the metal, then kinetic energy of the fastest photoelectron ಎಷ್ಟು? ಕ್ವಶನ್ ಅರ್ಥ ಮಾಡ್ಕೊಳ್ರಿ. ವರ್ಕ್ ಫಂಕ್ಷನ್ ಇಷ್ಟಿದೆ, ಇಷ್ಟು ಎನರ್ಜಿ ಕೊಟ್ರೆ ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ, ಇಷ್ಟು ಎನರ್ಜಿ ಕೊಟ್ರೆ ಎಲೆಕ್ಟ್ರಾನ್ ಎಮಿಟ್ ಆಗ್ತದೆ. ಈಗ ಅವ್ರು ಎಷ್ಟು ಕೊಟ್ಟಾರ? 2000 angstrom ಕೊಟ್ಟಾರ. ಕೈನೆಟಿಕ್ ಎನರ್ಜಿ ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಾನ್ ಮೂವ್ ಆಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಫಾಸ್ಟ್ ಆಗಿ ಎಲೆಕ್ಟ್ರಾನ್ ಮೂವ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಷ್ಟು ಎನರ್ಜಿ ಕೊಡಬೇಕು, ನಾವಿಷ್ಟು ವೇವ್ಲೆಂತ್ ಕೊಟ್ಟಿದ್ದೇವೆ. ಇಷ್ಟು ಎನರ್ಜಿ ಕೊಡಬೇಕು, ಇಷ್ಟು ವೇವ್ಲೆಂತ್ ಕೊಟ್ಟಿದ್ದೀವಿ. ಸೊ ಇಷ್ಟು ವೇವ್ಲೆಂತ್ ಕೊಟ್ಟಿದ್ದೀವಿ ಅಂತಂದ್ರೆ ಎಷ್ಟು ಎನರ್ಜಿ ಕೊಟ್ಟಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಎಚ್ ನ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಸೊ ವಾಟ್ ಈಸ್ ಎಚ್ ನ್ಯೂ? ಎಚ್ ಇಂಟು ಸಿ ಬೈ ಲ್ಯಾಂಬ್ಡಾ. ನಾವು ಕೊಟ್ಟಿರೋಂಥ ಎನರ್ಜಿ ಕೊಟ್ಟಿಲ್ಲ, ಅವರು ವೇವ್ಲೆಂತ್ ಕೊಟ್ಟಿದ್ದಾರೆ. ವೇವ್ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕೀಗ. 6.6 into 10 raised to minus 34 into 3 into 10 raised to 8 by lambda ಅಂತಂದ್ರೆ 2000 ಅಂದ್ರೆ 2 into 1000 angstrom ಅಂದ್ರೆ 10 raised to minus 10. ಸೊ ನಾನು ಕೊಟ್ಟಿರೋಂಥ ಎನರ್ಜಿ ಎಷ್ಟು? 2 1s
ಆಲ್ಮೋಸ್ಟ್ 3.3. 3.3 ಇಂಟು 3 ಅಂದ್ರೆ 9.9 ಆಯ್ತದ. 1000 ಅಂದ್ರೆ 10⁻3. 10⁻3 ಮೈನಸ್ 10⁻10 ಅಂದ್ರೆ 10⁻7. 10⁻7 ಮೇಲೆ ಹೋದ್ರೆ +7, +7 +8 +15, +15 ಮೈನಸ್ 34 ಅಂತಂದ್ರೆ -19. ಇಷ್ಟು ಎನರ್ಜಿ ನಾ ಕೊಟ್ಟಿದ್ದೀನಿ. ಇಷ್ಟು ಎನರ್ಜಿ ನಾ ಕೊಟ್ಟಿದ್ದೀನಿ. ಎಷ್ಟು ಎನರ್ಜಿ ಬೇಕು? ಇಷ್ಟು ಎನರ್ಜಿ ಬೇಕು. ಇಷ್ಟು ನಾನು ಕೊಟ್ಟಿದ್ದೀನಿ. ಸೊ ಕೈನೆಟಿಕ್ ಎನರ್ಜಿ ಎಷ್ಟಾಗುತ್ತೆ? ಕೈನೆಟಿಕ್ ಎನರ್ಜಿ ಏನು ವ್ಯಾಲ್ಯೂ? ಐ ಹ್ಯಾವ್ ಟೋಲ್ಡ್ ಯು ಸೆವೆರಲ್ ಟೈಮ್ಸ್, ವಾಟ್ ಎವರ್ ಎನರ್ಜಿ ಐ ಗಿವ್ minus whatever energy that is required. What is the energy I give? 9.9 into 10⁻⁻9. What is the energy that is required? 4.2 into 1.6. 16 2 32. 16 4 64 1 3 67. This is the amount of energy 6.72 into 10⁻⁻19 that is required. Common ಏನು ತಗೋತೀನಿ ನಾ ಈಗ? 10⁻⁻9. 9.9 minus 6.7 ಆಲ್ಮೋಸ್ಟ್ 3.3. ಇಷ್ಟು ಕೈನೆಟಿಕ್ ಎನರ್ಜಿ ಆಗುತ್ತೆ. ಇದ್ರ ಹತ್ರ ಯಾವ್ದು ವ್ಯಾಲ್ಯೂ ಇದೆ? 3.3 ನೋ. 116 ನೋ. 3.2 ಇಂಟು 10⁻⁻19 ಎಸ್. ನಿಮ್ಮ ಆನ್ಸರ್ ಸಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಹೈಯೆಸ್ಟ್ ಅಮೌಂಟ್ ಆಫ್ ಎನರ್ಜಿ. ಯಾವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ಎನರ್ಜಿ ಹೈಯೆಸ್ಟ್ ಇರುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲೇ ನಿನ್ನೆ ಒಂದು ಹೇಳಿದೆ ನಾನು ನಿಮಗೆ, ಏನು? ಕಾಸ್ ಗಾಮಾ ಎಕ್ಸ್ ಯು ವಿ ಐ ಎಂ ಆರ್. ಕಾಸ್ ಗಾಮಾ ಎಕ್ಸ್ ಯು ವಿ ಐ ಎಂ ಆರ್. ಇದನ್ನ ನೆನಪಿಟ್ಕೊಂಡ್ರ ನಿಮ್ಗೇನು ಗೊತ್ತಾಗತ್ತಾ? ಲ್ಯಾಂಬ್ಡಾ ವೇವ್ಲೆಂತ್ ಇನ್ಕ್ರೀಸ್ ಆಗಿರೋದು ಗೊತ್ತಾಗುತ್ತಾ? ಇದೇ ಡೈರೆಕ್ಷನ್ನಲ್ಲಿ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗಿರೋದು ಗೊತ್ತಾಗುತ್ತಾ? ಇದೇ ಡೈರೆಕ್ಷನ್ನಲ್ಲಿ ಎನರ್ಜಿ ಡಿಕ್ರೀಸ್ ಆಗಿರೋದು ಗೊತ್ತಾಗುತ್ತೆ. ಸೊ ಎನರ್ಜಿ ಡಿಕ್ರೀಸ್ ಅಂದರೆ ವಿಚ್ ಈಸ್ ದ್ಯಾಟ್ ರೇಡಿಯೋ ವೇವ್ಸ್ ಆರ್ ಹ್ಯಾವಿಂಗ್ ಲೀಸ್ಟ್ ಎನರ್ಜಿ. ಅವ್ರು ಏನು ಕೇಳ್ಯಾರ? ಹೈಯೆಸ್ಟ್ ಎನರ್ಜಿ. ಹೈಯೆಸ್ಟ್ ಎನರ್ಜಿ ಅಂತಂದ್ರೆ ಕಾಸ್ಮಿಕ್, ವಿಚ್ ಈಸ್ ಹ್ಯಾವಿಂಗ್ least, which is having lambda decreases here, and lambda is less, frequency is high, energy is also high. So ನಿಮ್ಮ ಆನ್ಸರ್ ಏನು? ರೇಡಿಯೋ ವೇವ್ಸ್, ಎಕ್ಸ್-ರೇಸ್, ಓಕೆ. ಕಾಸ್ಮಿಕ್ ರೇಸ್ ಅವ್ರು ಕೊಟ್ಟೇ ಇಲ್ಲ. ಸೊ ಔಟ್ ಆಫ್ ದ ಗಿವನ್ ಆಪ್ಷನ್ಸ್, ಔಟ್ ಆಫ್ ದ ಗಿವನ್ ಆಪ್ಷನ್ಸ್ ಯಾವ್ದ್ರದ್ದು ಎನರ್ಜಿ ಜಾಸ್ತಿ ಇದೆ? ವಿ ಹ್ಯಾವ್ ಗಾಟ್ ಈ ಕಡೆ ಇರೋದು ಕಾಸ್ಮಿಕ್ ಇದೆನಾ? ಇಲ್ಲ. ಗ್ಯಾಮಾ ಇದೆನಾ? ಇಲ್ಲ. ಎಕ್ಸ್-ರೇ ಇದೆನಾ? ಎಸ್. X-ray is there. So out of all four, X-ray is having highest amount of energy. After X-ray comes what? Ultraviolet idena? Illa. Visible ide? Yes. Amele infrared ide. Amele radio wave ide. So out of all the four, it is X-ray which comes first. X-ray first baratte. Amele visible second baratte. Infrared third baratte. Radio waves fourth baratte. So highest energy irodu X-ray. You have to remember what? Cos gamma x uv IMR. It is the order of increase in lambda. Increase in wavelength andre decrease in frequency. Decrease in energy. ಈಗ ಅವರು ಕೇಳಿರೋದು highest energy ಅಂದ್ರೆ ನೀವು ಈ ಕಡೆ ಬರಬೇಕು. ಯಾವುದು ಈ ಕಡೆ ಅದ? That is having highest amount of energy. That is nothing but X-rays. Got it, students? The energy of the photon which corresponds to light of wavelength this much. ಇಷ್ಟು ವೇವ್ಲೆಂತ್ ಕೊಟ್ಟಿದ್ದಾರ. ವೇವ್ಲೆಂತ್ ಎಷ್ಟು ಕೊಟ್ಟಿದ್ದಾರ? 3 into 10⁻15 per second. ಓಕೆ. ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ದ ಎನರ್ಜಿ ಆಫ್ ದ ಫೋಟಾನ್ ವಿಚ್ ಕರೆಸ್ಪಾಂಡ್ಸ್ ಟು ಲೈಟ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರ. ಏನು ಕೇಳಿದ್ದಾರೆ ಈಗ? ಎನರ್ಜಿ. ವಾಟ್ ಈಸ್ ಎನರ್ಜಿ? H into nu. H is what? 6.6 into 10⁻⁻34. Nu is what? 3 into 10⁻15. 10⁻15, 10⁻⁻34 ಅಂದ್ರೆ 10⁻⁻19. 3 into 6.6 is 19.8 ಅಥವಾ 1.98 into 10⁻⁻18 joule. So ಯಾವ ಆನ್ಸರು? ಅರ್ಕ್ಸ್ನೇ ಕೊಟ್ಟಿದ್ದಾರ. 10⁻⁻7 ತೆಗೆದ್ರೆ ಎಷ್ಟು ಉಳಿತು? 10⁻⁻11.
1.98 into 10 raised to minus 11. 1.98 into 10 raised to minus. ನಿಮ್ಮ answer D. Thank you so much, students. I hope you enjoyed the class. All the formulae, all the numericals, all the objectives, what I've taken, what I've considered here are extremely important. So make sure you practice them and attend the next class. I'll see you in the other class. Till then, take care. Bye-bye.